ಪ್ರಪಂಚದಲ್ಲಿರುವ ಎಲ್ಲ ವಸ್ತು ನನ್ನದು ಅಮ್ಮ, ನನ್ನ ವಸ್ತುವನ್ನು ನಾನು ತೆಗೆದುಕೊಂಡ್ರೆ ಕಳ್ಳತನ ಆಗ್ತದ? ನಿಜವಾಗಿ ಕಳ್ಳತನ ಮಾಡಿದವ್ರು ಯಾರು ಗೊತ್ತಾ? ಅಲ್ಲಿದ್ದ ಗೋಪಿಕಾಸ್ತ್ರೀಯರ ನಂತರ ಬಂದು ಚಾಡಿ ಹೇಳಿದ್ರಲ್ಲ, ಅವರು ಕಳ್ಳರು, ನಾನಲ್ಲ. ಯಾಕೆಂದ್ರೆ ಅದು ನನ್ನದು ಅನ್ನುವ ಭಾವ ಅವರಿಗಿತ್ತು, ನನಗಿರಲಿಲ್ಲ. ಅವರು ಕಳ್ಳರು ಒಂದು ಅವಾಗ ಅವಳಿಗೆ ಜ್ಞಾನೋದಯ ಆಯ್ತಂತೆ ದೇವಕಿಗೆ. ಹಾಗೆ ಭಗವಂತನ ಬಗ್ಗೆ ಅಷ್ಟು ಪುಕ್ಕಟ್ಟೆಯಾಗಿ ಜ್ಞಾನ ಬರುವುದಿಲ್ಲ. ಅದಕ್ಕೋಸ್ಕರ ಇಲ್ಲದನ್ನ ಹೇಳ್ತಾರೆ. ಹಂಗೆ ಭಗವಂತ ಬಂದು ಹೀಗೆ ಹೇಳಿ ಆ ಮಗುವನ್ನು ಬದುಕಿಸಿದ. ಇದಾದ ಮೇಲೆ ನೋಡಿ, ಅವನು ಧೃತರಾಷ್ಟ್ರನಿಗೆ ಏನು ಮಾಡಿದ್ರು ಅವನಿಗೆ ವೈರಾಗ್ಯ ಬಂದಿರಲಿಲ್ಲ. 32 ವರ್ಷಗಳ ಕಾಲ ಏನು ಚೆನ್ನಾಗಿ ನೋಡ್ಕೋತಾನಪ್ಪ ನನ್ನ ಧರ್ಮರಾಜ. ಒಂದೇ ಒಂದಿನ ದುರ್ಯೋಧನ ಬಂದು ನನ್ನ ಕೇಳಲಿಲ್ಲ ಚೆನ್ನಾಗಿದ್ದೀನಪ್ಪ ಅಂತ. ದಿನವೂ ಧರ್ಮರಾಜ ಬಂದು ನನ್ನನ್ನು ಕೇಳ್ತಾನೆ, ನನ್ನ ನಮಸ್ಕಾರ ಮಾಡ್ತಾನೆ, ಏನು ಸ್ವೀಟ್ ಮಾಡಿಸ್ಲಿ ದೊಡ್ಡಪ್ಪ ಅಂತಾನೆ, ಚಿರೋಟಿ ಮಾಡಿಸೋದ್ರೆ ಮಾಡಿಸ್ತಾನೆ, ಬೆಣ್ಣೆ ಮಾಡಿಸೋದ್ರೆ ಮಾಡಿಸ್ತಾನೆ ಅಂತ ತಿನ್ಕೊಂಡು ಕೂತಿದ್ದಾನೆ. 100 ಜನ ಮಕ್ಕಳನ್ನ ಕಳೆದುಕೊಂಡವ, ವೈರಾಗ್ಯ ಬರಲಿಲ್ಲ. ವೈರಾಗ್ಯ ಹಂಗೆಲ್ಲ ಮಕ್ಕಳು ಸತ್ತರೆ ಇವ್ರು ಸತ್ತರೆ ಬರ್ತದೆ ಅನ್ಕೋಬೇಡ್ರಿ. ವೈರಾಗ್ಯ ಹಂಗೆಲ್ಲ ಬರಲ್ಲ. ಭೀಮಸೇನ ದೇವ್ರು ನೋಡಿದ್ರು, ಅಯ್ಯೋ ಅನ್ನಿಸಿದವ್ರು, ಇವನೇನು ಹಿಂಗೆ ಮಾಡ್ತಾ ಇದ್ದಾನೆ, ಇವನು ಹಿಂಗೆ ಮಾಡ್ಕೊಂಡು ಕೂತ್ಕೊಂಡು ತಿನ್ಕೊಂಡು ಸತ್ತೋಗ್ಬಿಟ್ರೆ ಕಥೆ ಏನು, ಸಾಧನೆ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ಭೀಮ ಬಂದು, ಇನ್ಮೇಲೆ ಯಾರು ಧೃತರಾಷ್ಟ್ರನ ತನಕ ಹೋಗಬಾರ್ದು, ಧೃತರಾಷ್ಟ್ರನ ಸೇವೆ ಅದು ನನಗೆ ಬಿಟ್ಟದ್ದು. ಬಂದು ಅವಾಗ ಭೀಮಸೇನ ದೇವರು ಅವನ ಹತ್ರ ಬಂದು, ಈ ಮುದುಕನ ಮಕ್ಕಳನ್ನ ಕೊಂದವರು ಯಾರೋ, ನೀವೇನ್ ಪ್ರಭು ಅಂತ ಎಲ್ಲರೂ ಹೇಳಬೇಕು. ಹಾಗೆ ಈ ಮುದುಕ, ಈ ಬಾಹುಗಳಿದೆಯಲ್ಲ 2 ಬಾಹುಗಳು, ಈ ಬಾಹುಗಳ ಕಂಕಳಲ್ಲಿ ಸಿಕ್ಕಾಕೊಂಡು ಸತ್ತವರು ಯಾರ ಮಕ್ಕಳು? ಈ ಮುದುಕನ ಮಕ್ಕಳು ಅಂತ ಹಂಗೆ ಹೇಳಿ ಅವ ಏನು ಮಾಡೋದು ಅಂತ ಕೇಳಿದ್ರೆ, ಊಟ ನಾನು ಬಡಿಸ್ತೀನಿ ಅಂತಿದ್ರು ಭೀಮಸೇನ ದೇವರು. ಹೆಂಗೆ ಬಡಿಸೋರು ಅಂದ್ರೆ ಹಿಂಗೆ ತೆಗೆದು ಹಿಂಗಿಡೋರಂತೆ. ಗೃಹಪಾಲವತ್ ಪಿಂಡಂದದ್ವಾತ್, ಅದನ್ನ ನೋಡ್ದ. ಯಾರೋ ಹೇಳಿದ್ರು ಪಿಂಡ ಇಟ್ಟಂಗೆ ಇಡ್ತಾನೆ, ಭೀಮ ಒಬ್ಬ ನೋಡಿ ಹಿಂಗೆ ಮಾಡ್ತಾನಲ್ಲ ಅಂದಾಗ ವಿದುರ ಬಂದು ಬೈದ, ನಿನಗೇನು ಮಾನ ಮರ್ಯಾದೆ ಇಲ್ವಾ ಅಣ್ಣ? ನಿನಗೆ ನಿಜವಾಗಲೂ ನಿನ್ನ ಪರವಾಗಿ ನಿಂತಿರುವವ ಭೀಮ ಒಬ್ಬನೇ, ಮಿಕ್ಕವರು ಯಾರು ಅಲ್ಲ. ನಿನ್ನ ಹಾಳು ಮಾಡ್ತಿದ್ದಾರೆ, ಹೊಗಳುವವರೆಲ್ಲ ಹಾಳು ಮಾಡುವವರು. ನೀನು ಹಾಳಾಗ್ತಿ ಅಂತ ಅವನು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಭೀಮ ಎಚ್ಚರಿಕೆ ಕೊಟ್ಟರು ನಿನಗಿನ್ನೂ ವೈರಾಗ್ಯ ಬರಲಿಲ್ಲ. ಇನ್ನೂ ಎಷ್ಟು ದಿನ ಅವ್ರ ಮನೆಯಲ್ಲಿ ನಾಯಿ ಅಂತೆ ಹಾಕುವ ಅನ್ನಕ್ಕೆ ತಿನ್ಕೊಂಡು ಬಿದ್ದಿರ್ತೀವಿ. ಒಂದು ದಿನ ಪಾಂಡವರು ಒಳ್ಳೇದು ಮಾಡಿದ್ಯಾ? ಒಂದು ದಿನ ಪಾಂಡವರಿಗೆ ಹಿತವನ್ನು ಬಯಸಿದ್ಯಾ? ಈಗ ಅವ್ರು ಹಾಕುವ ಅನ್ನ ತಿನ್ಕೊಂಡು ಬಿದ್ದಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ ಅಂತ ಒಬ್ಬ ಇದ ಮೇಲೆ ಆಮೇಲೆ ಅವನು ಅದಕ್ಕೆ ತಾನು ವಾನಪ್ರಸ್ಥಾಶ್ರಮಕ್ಕೆ ಅಂತ ಹೋಗ್ತಾನೆ. ಅಲ್ಲಿವರೆಗೂ ಕಲಿಯಿದ್ದ ಅವನೊಳಗೆ. ಆವಾಗ ಕಲಿ ಬಿಟ್ಟೋದನಂತೆ. ಕಲಿ ಬಿಟ್ಟೋದ ಮೇಲೆ ಪಾಂಡವರೆಷ್ಟು ಒಳ್ಳೆಯವರು, ನನ್ನ ತಮ್ಮ ಎಷ್ಟು ಒಳ್ಳೆಯವ, ನನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ರು, ಅನ್ಯಾಯವಾಗಿ ನನ್ನ ಮಕ್ಕಳನ್ನ ನಂಬಿಕೊಂಡು ನಾನು ಹಾಳಾದ್ನಲ್ಲ ಅಂತ ಅವಾಗ ದುಃಖಪಟ್ಟಾವ. ಅವನು ಹೋಗುವಾಗ ನೋಡ್ರಿ ಎಂಥ ಕುಂತಿ ಮಹಾನುಭಾವಳು. ಅವರಿಬ್ಬರು ನೋಡಿ, ಅವನು ಕುರುಡ, ಅವಳ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾಳೆ. ಅವರಿಬ್ಬರ ಸೇವೆಗೆ ನಾನು ಹೊರಡುತ್ತೇನೆ ಅಂತ ಕುಂತಿ ನಿಂತಳು. ಯಾರು ಹುಟ್ಟಿದ ಆರಂಭ್ಯ ತನ್ನ ಮಕ್ಕಳ ಶ್ರೇಯಸ್ಸನ್ನು ಬಯಸಿದ್ರು, ತನ್ನ ಮಕ್ಕಳು ಹಾಳಾಗಲಿ ಅಂತ ಯಾರು ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡಿದ್ರು, ಅವರಿಗೆ ಅಂತ್ಯಕಾಲದಲ್ಲಿ ಸೇವೆ ಮಾಡಲಿಕ್ಕೆ ಕುಂತಿ ಹೋದ್ಲು. ವಿದುರ ಅವರ ಜೊತೆಗೆ ಹೋದ. ಹಾಗಾಗಿ ಅವರಲ್ಲಿ ಹೋಗ್ತಾರೆ. ಹೋಗಿ ಅವರಿಬ್ಬರು ದೇಹತ್ಯಾಗಸ್ತು ಸಂಪ್ರೋಕ್ತೋ, ಅದಕ್ಕೆ ಗಾಂಧಾರಿ ಧೃತರಾಷ್ಟ್ರಯೋಹೋ, ಅವರಲ್ಲಿ ದೇಹ ಬಿಟ್ಟರು ಅನ್ನುವ ಸುದ್ದಿ ಬಂತು. ಅದಾದ ಮೇಲೆ ಅರ್ಜುನ ಕೃಷ್ಣ ದೇಹ ಬಿಟ್ಟನಂತೆ ಅಂತ ಸುದ್ದಿ ಬಂತು. ಪ್ರಿಲಾಪಶ್ಚಯ ವಾರ್ತಾನಂ ಯದುನಾಶ ತತಃ ಪರಂ. ಕೃಷ್ಣ ಪರಮಾತ್ಮ ಜಲನಾಮಕನಾಗಿರ್ತಕ್ಕಂಥ ವ್ಯಾಧ ಬಿಟ್ಟಂತ ಬಾಣವನ್ನ ನೆಪ ಮಾಡಿಕೊಂಡು ದೇಹ ಬಿಟ್ಟೆ ಅಂತ ನಾಟಕ ಆಡಿಬಿಟ್ಟನಂತೆ. ಅದಕ್ಕೆಲ್ಲ ಯಾದವರು ಕೂಡ ಅಲ್ಲಿ ಸಮುದ್ರದಲ್ಲಿ ಕೊಚ್ಕೊಂಡು ಹೋಗಿಬಿಟ್ರಂತೆ ಅಂತ ಹಿಂಗೆಲ್ಲ ಮಾಡಿಕೊಂಡು ಅಲ್ಲಿಗೆ ಹೋಗಿ ಸರಿ ವಾಪಸ್ಸು ಬಂದು ಅವನಿಗೆ ಹೇಳಿದ, ವಂಚಿತೋಹಂ ಮಹಾರಾಜ ಹರಿಣ ಬಂಧು ರೂಪಿಣ ಏನಮೇ ಅಪಹೃತಂ ತೇಜೋ ದೇವ ವಿಸ್ಮಾಪನಂ ಮಹತ್. ನನಗೆ ಅನ್ಯಾಯ ಮಾಡಿಬಿಟ್ಟ ಅಣ್ಣ. ನೋಡಿ, ಅವನು ವಂಚಿತೋಹಂ ಮಹಾರಾಜ. ಎಲ್ಲ ವಿಚಾರದಲ್ಲೂ ಕೂಡ ಅರ್ಜುನ 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 ಅಂತಿದ್ದಂತ ಕೃಷ್ಣ ಪರಮಾತ್ಮ ದೇಹ ತೊರೆಯುವಾಗ ಒಂದು ಮಾತು ಹೇಳಲಿಲ್ಲ. ನೋಡೋಣ ಹೋಗಿಬಿಟ್ಟ. ಅವನಿಗೂ ಭ್ರಮೆ ಬಂದುಬಿಡ್ತು. ಅರ್ಜುನ ಕೃಷ್ಣ ದೇಹ ಬಿಟ್ಟುಬಿಟ್ಟ ಅಂತ ಅನ್ಕೊಂಡ್ಬಿಟ್ಟ ನನಗೆ. ಅದಕ್ಕೋಸ್ಕರ ಮುಖ್ಯ ಬಂಧುವಾಗಿರ್ತಕ್ಕಂಥ ಕೃಷ್ಣ ಇಲ್ಲ ಅಂದ ಮೇಲೆ ನಾವಿದ್ದು ಪ್ರಯೋಜನ ಏನಣ್ಣ? ಯಸ್ಯ ಕ್ಷಣ ವಿಯೋಗೇನ ಲೋಕೋ ಹಿ ಅಪ್ರಿಯ ದರ್ಶನ ಉಕ್ತೇನ ರಹಿತೋ ಯೇಷ ಮೃತಕಃ ಪ್ರೋಚ್ಯತೆ ಯತ. ವಾಪಸ್ಸು ಬರುವಾಗ ಯವನರು, ಆ ಗೋಪಿಕಾಸ್ತ್ರೀಯರು ಅವರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದೆ. ಯವನರು ನನ್ನ ಮೇಲೆ ದಾಳಿ ಮಾಡಿದ್ರು. 18 ದಿನದ ಯುದ್ಧದಲ್ಲಿ ಸರಿಸಾಟಿ ಇಲ್ಲದ ವೀರ ಅಂತ ಲೋಕದಲ್ಲಿ ಪ್ರಖ್ಯಾತನಾಗಿ, ಗಂಡ ಬೇರುಂಡ ಅಂತ ಪ್ರಖ್ಯಾತನಾಗಿದ್ದಂಥ ನಾನು ಸಾಮಾನ್ಯವಾದಂಥ ಕಾಡುಗಳ್ಳರನ್ನು ಗೆಲ್ಲಿಕ್ಕಾಗಲಿಲ್ಲ ಅಣ್ಣ. ಅವರಿಂದ ಸೋತು ಬಿಟ್ಟೆ. ಅವರೆಲ್ಲರನ್ನು ಅಪಾರ ಮಾಡಿಕೊಂಡ್ರು. ಅವರೆಲ್ಲ ಯೋಗ ಮಾರ್ಗದಿಂದ ದೇಹ ಬಿಟ್ಟುಬಿಟ್ರು. ಸುಮ್ಮನೆ ಸಂದರ್ಭ ಬಂತು ಅಂತ ಹೇಳ್ತೇನೆ. ಅಲ್ಲ, ಕೃಷ್ಣನ ಜೊತೆಯಲ್ಲಿ ಅಂಗಸಂಗವನ್ನು ಪಡೆದಂಥವರಿಗೆ ಯವನರ ವಶವಾಗುವಂಥ ಸ್ಥಿತಿ ಯಾಕೆ ಬಂತು? ಯಾರೋ ಕಾಡುಗಳ್ಳರ ವಶವಾಗುವಂಥ ಸ್ಥಿತಿ ಅರ್ಜುನನಂತ ಅರ್ಜುನ ಕಾಯ್ಕೊಂಡಿದ್ದರೂ ಅರ್ಜುನನು ಸೋಲುವಂಥ ಸ್ಥಿತಿ ಯಾಕೆ ಒದಗಿತು ಅನ್ನುವುದಕ್ಕೆ ಅಲ್ಲಿ ಕೂರ್ಮ ಪುರಾಣದಲ್ಲಿ ಒಂದು ಕಥೆ ಹೇಳ್ತಾರೆ. ಅಷ್ಟಾವಕ್ರ ಮುನಿ ಅಂತ ಒಬ್ಬ ಮುನಿ, ಅವ ತಪಶ್ಚರ್ಯವನ್ನು ಮಾಡ್ತಾ ಕೂತಿದ್ದನಂತೆ. ಅವಾಗ ಇವರೆಲ್ಲ
ಗೋಪಿಕಾಸ್ತ್ರೀಯರಿದ್ರಲ್ಲ, ಕೃಷ್ಣನ ಅಂಗಸಂಗವನ್ನು ಪಡೆಯುವುದಕ್ಕೋಸ್ಕರವಾಗಿ ರಾಸಕ್ರೀಡೆ ಆಡಲಿಕ್ಕೆ ಬೆಳಗ್ಗೆ ಎದ್ದು ಹೊರಟಿದ್ರು. ನೋಡಿದ್ರು ಅವನನ್ನ, ನಮಸ್ಕಾರ ಮಾಡಿದರು. ಸ್ವಾಮಿ, ನಿಮ್ಮ ಅನುಗ್ರಹದಿಂದ ಭಗವಂತನ ಅಂಗಸಂಗವಾಗಲಿ ಅಂತ ಕೇಳಿದರು. ಅಷ್ಟಾವಕ್ರಮನಿ ತಥಾಸ್ತು ಅಂತ ಹೇಳಿದ. ಹೋದರು, ಕೃಷ್ಣನ ಅಂಗಸಂಗವನ್ನು ಮಾಡಿದರು, ಕೃಷ್ಣನ ಜೊತೆ ರಾಸಕ್ರೀಡೆ ಆಡಿದ್ರು, ಎಲ್ಲ ಆಯಿತು. ವಾಪಸ್ ಬರ್ತಿದ್ರು, ಕೂತಿದ್ದಾವ, ಅಹಂಕಾರ ಬಂದ್ಬಿಡ್ತು. ಕೃಷ್ಣನ ಅಂಗಸಂಗವಾಯ್ತಲ್ಲ, ಅಹಂಕಾರ ಬಂತು. ನೋಡಿದ್ರು, ಇವನಿಗೇನಾ ಬೆಳಗ್ಗೆ ನಮಸ್ಕಾರ ಮಾಡಿದ್ದು ಅಂದರು. ಇವನಿಗೇನಾ ಏಕವಚನ ಪ್ರಯೋಗ. ಅವನ ಮುಖ ನೋಡಿ, ಅವನ ಕಣ್ಣು ನೋಡಿ, ಅವನ ಮುಖ ನೋಡಿ, ಅವನ ಮೂತಿ ನೋಡಿ ಅಂತ ಅಂಗ ಪ್ರತ್ಯಂಗಗಳನ್ನು ಕೂಡ ವಿವರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕಣ್ಣು ಬಿಟ್ಟರು ಅಷ್ಟಾವಕ್ರಮಣಿಗಳು. ಭಗವಂತನ ಅಂಗಸಂಗವಾಯಿತು ಅಂತ ನಿಮ್ಗೆ ಅಹಂಕಾರ ಬಂದಿದೆಯಲ್ಲ, ನಿಮ್ಮ ಅಂತ್ಯಕಾಲದಲ್ಲಿ ನೀವು ಯವನರ ವಶರಾಗರಿ ಅಂತ ಶಾಪ ಹಾಕಿದರು. ಅವ್ರು ಬಂದು ಕಾಲ ಹಿಡಿದ್ರು, ಸ್ವಾಮಿ ಯವನರ ವಶರಾಗಿ ಬಿಟ್ರೆ ನಮ್ಮ ಕಥೆ ಏನು ಅಂತ. ಯವನರ ವಶರಾಗಿರಿ, ಯೋಗ ಮಾರ್ಗದಲ್ಲಿ ದೇಹ ಬಿಟ್ಟುಬಿಡ್ರಿ. ಅವ್ರು ನಿಮಗೆ ನಿಮ್ಮ ಮೇಲೆ ಅವರು ಹತೋಟಿ ಸಾಧಿಸುವುದಕ್ಕಿಂತ ಮುಂಚೆ ದೇಹ ಬಿಡ್ರಿ ಅಂತಂದ್ರು. ಹಾಗಾಗಿ ಯದ್ಯಪಿ ಕೃಷ್ಣ ಪರಮಾತ್ಮನ ಅಂಗಸಂಗವನ್ನ ಪಡೆದಿದ್ದರೂ ಅಂತ್ಯಕಾಲದಲ್ಲಿ ಯವನರ ವಶರಾಗಿಬಿಟ್ರು. ಅರ್ಜುನನಂತ ಅರ್ಜುನ ಅವರನ್ನು ಕಾಪಾಡ್ಲಿಕ್ಕಾಗಲಿಲ್ಲ. ಗಡಕವ ಹೇಳ್ತಾನೆ, ತದ್ವೈ ಧನುಹೂತ ಇಶವಃ ಸರತೋ ಯಾಸ್ತೆ ಸೋಯಂ ಸೋಹಂ ರಥಿ ನೃಪತಯೋ ಯತ ಆಮನಂತಿ ಸರ್ವಂ ಕ್ಷಣೇನ ತದಭೂತ್ ಅಸದಿಶರಿಕ್ತಂ ಭಸ್ಮಾಂತೂತಂ ಕುಹರಾಭ್ರಕಂ. ಅದಕ್ಕೆ ಕುಹಕರಾಭ್ರಂ ಇವೋಕ್ತಮೌಷೆ, ಅದೇ ಗಾಂಡಿವ ಧನಸ್ಸು. ತದ್ವೈ ಧನುಹು, ಅದೇ ಧನಸ್ಸು ಕೈಯಲ್ಲಿದೆ. ತೈಷವಃ, ಅದೇ ರೀತಿಯಲ್ಲಿರುವಂಥ ಬಾಣಗಳು, ಅದೇ ಬಾಣಗಳೆಲ್ಲ ಅದರಂತೆ ಇರುವ ಬಾಣಗಳು. ಸರಥೋ, ಅದರಂತೆಯೇ ರಥ, ಯಾಕೆಂದ್ರೆ ರಥ ಸುಟ್ಟೋಗಿದೆ ಅಲ್ಲಿ. ಅದರಂತೆಯೇ ರಥ, ಅದರಂತೆ ಇರುವ ಕುದುರೆಗಳು. ಅದೇ ಅರ್ಜುನ ಅಂತಾನೆ, ಸೋಹಂ ರಥಿ, ನಾನೇ ಅದೇ ಅರ್ಜುನ. ನೃಪತಯೋ ಯಥಾಮನಂತಿ. ಆದರೆ ಒಬ್ಬ ಸಣ್ಣ ಒಂದು ದರೋಡೆ ಪಡೆಯನ್ನ ಗೆಲ್ಲಿಕ್ಕಾಗಲಿಲ್ಲ. ಅಂದರೆ ಅರ್ಜುನನ ಬಲ ಕೃಷ್ಣನನ್ನು ಆಶ್ರಯಿಸಿತ್ತು. ಕೃಷ್ಣ ಇಲ್ಲದ ಅರ್ಜುನ ಯಾರು ಅಂದರೆ ಸಾಧಾರಣವಾಗಿರ್ತಕ್ಕಂಥ ದರೋಡೆಗಾರರನ್ನು ಗೆಲ್ಲದೆ ಇರುವ ಅವನು ಅತ್ಯಂತ ನಿಕೃಷ್ಟವಾಗಿರ್ತಕ್ಕಂಥ ವೀರ ಅಂತ ಆಗಿಬಿಡ್ತು. ಇಷ್ಟು ಅವಮಾನ ಆದ ಮೇಲೆ ನಾವಿರಬಾರ್ದಣ್ಣ, ನಾವಿರಬಾರ್ದಾದ್ದರಿಂದ ನಾವು ಕೃಷ್ಣ ಯಾವಲ್ಲಿಗೆ ಹೋದನೋ ಅಲ್ಲಿಗೆ ಹೋಗಿಬಿಡಬೇಕು ಅಂತ. ಅದಕ್ಕೆ ಸೋಹಂ ನೃಪೇಂದ್ರ ರಹಿತ ಪುರುಷೋತ್ತಮೇನ ಸಖ್ಯಾಪ್ರಿಯೇಣ ಸುಹೃದ ಹೃದಯೇನ ಶೂನ್ಯ ಅಧನ್ವರುಕ್ರಮ ಪರಿಗ್ರಹ ಮಂಗರಕ್ಷನ್ ಗೋಪಯ್ಯ ಸದ್ಭಿಹಿ ಅಬೆಲೇನ ವಿಸರ್ಜಿತೋಸ್ಮಿ. ನಾನು ಅವರ ಜೊತೆಯಲ್ಲಿ ಸೋತು ಗೋಪಿಕಾಸ್ತ್ರೀಯರನ್ನು ಕಾಪಾಡದೆ ನಿಸ್ತೇಜನಾಗಿ ತೆಕ್ತಹಸ್ತನಾಗಿ ಬಂದಿದ್ದೇನೆ ನಿನ್ನ ಬಳಿಯಲ್ಲಿ, ಹೋಗಿಬಿಡೋಣ ಅಂದ. ಮೊದಲೇ ಅವನಿಗೆ ಧರ್ಮರಾಜನಿಗೆ ವೈರಾಗ್ಯ ಮಡುಗಟ್ಟಿತ್ತು. ಆದ್ದರಿಂದ ಅಲ್ಲಿ ಸ್ವರಾಟ್ ಪೌತ್ರಂ ವಿನೀತಂ ತಂ ಆತ್ಮನೋ ಅನವಂ ಗುಣೈಹಿ ತೋಯ ನಿವ್ಯ ಪತಿಂ ಭೂಮೆ ಅಭ್ಯಸಿಂಚ ಗಜಾಕ್ವಯ. ಚಕ್ರವರ್ತಿಯಾದ ಧರ್ಮರಾಜ ಗುಣಗಳಲ್ಲಿ, ಯೋಗ್ಯತೆಯಲ್ಲಿ ತಮಗೆ ತಮ್ಮ ವಂಶಕ್ಕೆ ಸರಿಸಾಟಿಯಾದಂತಹ ಅಭಿಮನ್ಯುವಿನ ಪುತ್ರ ಪರೀಕ್ಷಿತ ರಾಜನನ್ನ ಹಸ್ತಿನಾವತಿಯಲ್ಲಿ ಅವನನ್ನ ಪಟ್ಟಾಭಿಷೇಕವನ್ನು ಮಾಡಿ ಅವನಿಗೆ ಅಲ್ಲಿಂದ ಮುಂದಕ್ಕೆ ಹಿಂದೆ ನೋಡಿದೆ. ಒಂದು ಸ್ವರ್ಗಾರೋಹಣ ಅಂದ್ರೆ ಏನೋ ಅನ್ಕೊಂಡ್ಬಿಡ್ಬೇಡ್ರಿ. ಸ್ವರ್ಗಾರೋಹಣಕ್ಕೆ ಹೋದ ಜಾಗ ಇವತ್ತಿಗೂ ತೋರಿಸ್ತಾರೆ, ಬದರಿಯಲ್ಲಿದೆ. ನಡೀತಾ ಹೋಗ್ತಾ ಇರೋದಷ್ಟೇ. ಎಲ್ಲಿವರೆಗೂ ದೇಹ ಬೀಳ್ತದೋ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಿರೋದಷ್ಟೇ. ಸ್ವರ್ಗಾರೋಹಣ ಅಂದ್ರೆ ಅಲ್ಲಿ ನಾವು ಹೋಗ್ಬಿಟ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ಆಚಾರ್ಯ ಅಂತ ಅಲ್ಲ, ಹೋಗ್ತೇವೆ. ಅಲ್ಲಿ ಹೋದ್ರೆ ಸ್ವಲ್ಪ ದೂರ ಆದ್ಮೇಲೆ ಸ್ವರ್ಗಕ್ಕೆ ಹೋಗ್ತೇವೆ. ಅದಕ್ಕೆ ಹೇಳಿದ್ದು ಚೀರವಾಸ ನಿರಾಹಾರ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಚೀರವಾಸ ನಿರಾಹಾರೋ ಬದ್ಧವ ಮುಕ್ತಮೂರ್ತಜಃ ದರ್ಶಯಾನಾತ್ಮನೋ ರೂಪಂ ಜಡವನ್ಮತ್ತ ಪಿಶಾಚವತ್ ಅನಪೇಕ್ಷಮಾಣೋ ನಿರಗಾತ್ ಅಶ್ರುಣ್ವನ್ ಬದರೋ ಯಥಾ. ಇದು ಸ್ವರ್ಗಾರೋಹಣ. ಚೀರವಾಸ, ನಾರುಮಡಿಯನ್ನ ಧರಿಸಬೇಕು, ಆಹಾರ ಬಿಟ್ಟುಬಿಡ್ಬೇಕು. ಅವತ್ತಿನಿಂದ ಆಹಾರ ಇಲ್ಲ, ನಿದ್ರೆ ತೊರೆಯಬೇಕು, ಆಹಾರ ಬಿಟ್ಟುಬಿಡ್ಬೇಕು, ಮೌನ ವ್ರತಧಾರಿಗಳಾಗಿರಬೇಕು. ಕೂದಲುಗಳೆಲ್ಲ ಕೆದರಿ ಹೋಗಿರ್ತದೆ, ಬಾಚ್ಕೊಳ್ಳೋದು ಗೀಚ್ಕೊಳ್ಳೋದೇನಿಲ್ಲ. ಉನ್ಮತ್ತನಂತೆ ಏನನ್ನು ಬಯಸದೆ, ಯಾರು ಏನು ಹೇಳಿದ್ರು ಕೇಳಿಸಿಕೊಳ್ಳದೆ, ಯಾವುದನ್ನು ನೋಡದೆ ನೇರವಾಗಿ ಪೂರ್ವಾಭಿಮುಖವಾಗಿ ಹೊರಟು ಬಿಡೋದು. ಎಲ್ಲಿವರೆಗೂ ದೇಹ ಇರ್ತದೋ ಅಲ್ಲಿವರೆಗೂ ಸರಿ. ದೇಹ ಕೆಳಗಡೆ ಬಿದ್ದ ತಕ್ಷಣ ಹೋಯಿತು ಅಂತಲೇ ಅರ್ಥ. ಹಾಗೆ ಅವರು ವಾಪಸ್ಸು ಹೋಗಿಬಿಟ್ರಂತೆ. ಹಾಗೆ ಹೋಗಿದ್ದರಿಂದ ಏನಾಯಿತು ಅಂತ ಕೇಳಿದರೆ, ಒಂದು ಹಂತ ಅವರೆಲ್ಲ ಸ್ವರ್ಗಾರೋಹಣಕ್ಕೆ ಹೋದರು ಅಂತ. ಅದಾದ ಮೇಲೆ ಅದೇ ಇವ ಪರೀಕ್ಷಿತ ರಾಜ ತಮ್ಮ ತಂದೆಯ ರಾಜ್ಯವನ್ನ ಅದ್ಭುತವಾದ ರೀತಿಯಲ್ಲಿ ಅವ ಆಳುತ್ತಿದ್ದ ಅಂತಾರೆ. ತಂದೆಯ ರಾಜ್ಯವನ್ನ ಅದ್ಭುತವಾದ ರೀತಿಯಲ್ಲಿ ಅವ ಆಳುತ್ತಿದ್ದ. ಹೀಗೆ ಸುಮಾರು ದಿವಸಗಳ ಕಾಲ ಅದ್ಭುತವಾದ ರೀತಿಯಲ್ಲವ ತಂದೆಯ ರಾಜ್ಯವನ್ನು ಆಳುತ್ತಿದ್ದಂಥ ಸಂದರ್ಭದಲ್ಲಿ ಒಮ್ಮೆ ಏನಾಯಿತು, ಒಮ್ಮೆ ಅವ ಬರ್ತಿದ್ದಾನೆ. ಪ್ರಪೃಚ್ಛರತಮಾರೂಢ ಕಾಕಸ್ವರ ಪರಿಚ್ಛದಂ ಮೇಘ ಗಂಭೀರ ಯಾವಾಚ ಸಮಾರೋಪಿತ ಕಾರ್ಮುಕ. ಬಂಗಾರದ ಪರಿಕರದಿಂದ ತುಂಬಿದ ರಥ, ಧನುಸ್ಸು ಎಲ್ಲವನ್ನ ಸಜ್ಜುಗೊಳಿಸಿ ತಾನು ಓಡಾಡುತ್ತಿದ್ದನಂತೆ. ಯಾವಾಗಲೂ ಕೂಡ ಅವನು ಓಡಾಡ್ತಿದ್ದ, ರಾತ್ರಿ ಹಗಲು ತನ್ನ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಯಾವ ಕಾರಣಕ್ಕೂ ಕೂಡ ಅನರ್ಥಗಳು ಸಂಭವಿಸಬಾರದು ಅಂತ ತಾನು ಓಡಾಡುತ್ತಿರುವಾಗ ಒಂದು ಅಪರೂಪವಾಗಿರ್ತಕ್ಕಂಥ ದೃಶ್ಯವನ್ನ ಅವ ನೋಡ್ತಾನೆ.
ಏನು ದೃಶ್ಯ ಅಂತ ಕೇಳಿದರೆ ಅಲ್ಲಿ ಏನು ವೃಷಂ ವೃಣಾಲಧವನಂ ಮೇಹಂತ ಇವ ಬಿಭ್ಯತಂ ವೇಪಮಾನಂ ಪದೈಕೇನ ಸೀದಂತಂ ಶುತ್ರಪೀಡಿತಂ ಕಮಲನಾಳದ ಸೂತ್ರದಂತೆ ಬಿಳುಪಾಗಿರುವಂತಹ ಒಂದು ವೃಷಭ ಇದೆ. 4 ಕಾಲುಗಳ ವೃಷಭ, ಅದರಲ್ಲಿ 3 ಕಾಲು ಮುರಿದು ಹೋಗಿದೆ. ಸತ್ಯ, ಧರ್ಮ, ಶೌಚ, ತಪಸ್ಸು 4 ಕಾಲು. ಅದರಲ್ಲಿ ಧರ್ಮ, ಶೌಚ, ತಪಸ್ಸು 4 ಮುರಿದು ಹೋಯಿತು. ಸತ್ಯ ಅನ್ನುವ ಒಂದು ಕಾಲು ನಿಂತಿದೆ. ಒಬ್ಬ ಶೂದ್ರ ಪುರುಷ, ಒಬ್ಬ ರಾಜ ಅದಕ್ಕೆ ಮುಳ್ಳು ತುಂಬಿದಂಥ ಚಾವಟಿಯಲ್ಲಿ ಹೊಡಿತಾ ಇದ್ದಾನೆ. ಆ ಕಾಲನ್ನು ಮುರಿಲಿಕ್ಕೆ ನೋಡ್ತಾ ಇದ್ದಾನೆ. ಕಲಿಪುರುಷ ಅವ. ಗಾಂಚ ಧರ್ಮ ದುಘಾಂ ದೀನಂ ವೃಷಂ ಶುದ್ರ ಪದಾಹತಂ ವಿಮತ್ಸ ಮಶ್ರುವದನಂ ಕೃಷಾಂ ಯವಸಮಿಚ್ಛತಿಂ. ಆ ಗೋವು ತಾನು ಕಣ್ಣಲ್ಲಿ ನೀರು ಹಾಕ್ತಾ ಇದೆ, ಅದು ವೃಷಭ. ಅದರ ಜೊತೆಗೆ ಪಕ್ಕದಲ್ಲೊಂದು ಗೋವು ನಿಂತಿದೆ. ಗೋವು ಭೂದೇವಿ ಗೋವಿನ ರೂಪದಲ್ಲಿ ನಿಂತಿದ್ದಾಳೆ. ಅವಳು ಗೊಡೋ ಅಂತ ಅಳ್ತಾ ಇದ್ದಾಳೆ. ಅವಳನ್ನ ಕೇಳ್ತದೆ, ತನಗೆಷ್ಟೇ ದುಃಖವಾದರೂ ಪರವಾಗಿಲ್ಲ, ಅವಳನ್ನ ಕೇಳ್ತದೆ, ಯಾಕಮ್ಮ ಅಳ್ತಾ ಇದ್ದಿ ಅಂತ. ಯಾಕೆ ಅಳ್ತಾ ಇದ್ದಿ ಹೀಗೆ? ತೇನಾಹಂ ಗಣಪಾತ್ರೇಣ ಶ್ರೀನಿವಾಸೇನ ಸಾಂಪ್ರತಂ ಶೌಚಾಮಿ ರಹಿತಂ ಲೋಕಂ ಪಾಪನ ಕಲಿನೇಕ್ಷಿತಂ. ನೀನು ಯಾಕೆ ಅಳ್ತಾ ಇದ್ದೀಯಮ್ಮ? ಈ ಗೊಡೋ ಅಂತ ಅಳುವಂಥ ಪರಿಸ್ಥಿತಿ ನಿನಗೇನಾಗಿದೆ ಅಂತ ಅದಕ್ಕೆ ಅವ್ರು ಕೇಳ್ತಾರಲ್ಲಿ. ಅದಕ್ಕೊಂದು ಮಾತಿದೆ, ಎಲ್ಲಿ ಕಲಿ ಬರ್ತಾನೆ ಅನ್ನುವುದಕ್ಕೆ ಒಂದು ಮಾತು ಹೇಳ್ತಾರೆ. ಅಪೂಜ್ಯ ಯತ್ರ ಪೂಜ್ಯಂತೆ ಪೂಜ್ಯಾನಂತು ವಿಮಾನನ ತ್ರೀಣಿ ತತ್ರ ಪ್ರವರ್ತಂತೆ ದುರ್ಭಿಕ್ಷಂ ಮರಣಂ ಭಯಂ ಅಂತ ಒಂದು ಮಾತು. ಅಲ್ಲಿ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಬರುವ ಮಾತು. ಅಯೋಗ್ಯರಾದವರು ಎಲ್ಲಿ ಪೂಜೆಗೊಳಗಾಗ್ತಾರೆ, ಯೋಗ್ಯರಾದವರು ಎಲ್ಲಿ ಅವಮಾನಿತರಾಗ್ತಾರೆ, ಅಲ್ಲಿ ಕಲಿಯುತ್ತಾನೆ ಅಂತ ಅರ್ಥ. ಅಲ್ಲಿ 3 ಇರ್ತದಂತೆ ಯಾವಾಗಲೂ. ಏನು ಅಂದರೆ ದುರ್ಭಿಕ್ಷಂ ಮರಣಂ ಭಯಂ. ಅಲ್ಲಿ ದುರ್ಭಿಕ್ಷ ಇರ್ತದೆ, ಯಾವಾಗ ಸಾಯ್ತಾರೆ, ಯಾರು ಸಾಯ್ತಾರೆ, ಹೆಂಗೆ ಸಾಯ್ತಾರೆ ಗೊತ್ತಿಲ್ಲ, ಸದಾಕಾಲ ಭಯಭೀತರಾಗಿ ಬದುಕುವುದು ಅಲ್ವಾ. ಅದಕ್ಕೋಸ್ಕರವಾಗಿ ಯಾಕೆ ಅಳುತ್ತಿದ್ದಿ ತಾಯಿ ಅಂತ ಕೇಳ್ತದೆ. ಯಾಕಮ್ಮ ಅಳ್ತಾ ಇದ್ದೆ ನೀನು? ಇದಕ್ಕೆ ಹೊಡಿತಾ ಇದ್ದಾನವ. ಹೊಡಿತಿದ್ರು ಕೂಡ ಅದು ಕೇಳ್ತದೆ. ತಸ್ಸೈವಂ ವರ್ತಮಾನಸ್ಯ ಪೂರ್ವೇಶಾಂ ವೃತ್ತಮನ್ವಹಂ ನಾತಿ ದೂರೆ ಕಿಲಾಶ್ಚರ್ಯಂ ಯದಾಸಿತ್ತಂ ನಿಬೋಧಮೆ ಧರ್ಮಪದೈಕೇನ ಚರನ್ ವಿಚ್ಛಾಯಂ ಉಪಲಭ್ಯಗಾಂ ಪೃಚ್ಛತಿ ಸ್ಮಾಶ್ರುವದನಂ ವಿಮತ್ಸಾಮಿವ ಮಾತರಂ. ನಂದುಬಿಡು, ನಾನು ಹಿಂಗೋ ಸಹಿಸ್ಕೋತೇನೆ, ನೀನು ಯಾಕೆ ಅಳ್ತಿದ್ದಿ ಅಂತ ಕೇಳಿದ್ರಲ್ಲ. ಈ ಯಾಕೆ ಅಳ್ತಿದ್ದಿ ಅಂತ ಕೇಳುವುದನ್ನು ತುಂಬ ದೊಡ್ಡದಿದೆ. ಕನಕದಾಸರು ಅದನ್ನು ಒಂದು ಕೀರ್ತನೆ ಮಾಡ್ತಾರೆ. ಏಕೆ ನಡುಗಿದೆ ತಾಯಿ ನಡುರಾತ್ರಿಯಲ್ಲಿ. ಇದು ಅದು ಧರ್ಮದೇವತೆ ಭೂಮಿಯನ್ನು ಕೇಳಿದೆ. ಏಕೆ ನಡುಗಿದೆ ತಾಯಿ ನಡುರಾತ್ರಿಯಲ್ಲಿ, ಜಗದೇಕ ಪೊಡವೆಗೊಡೆಯನ ರಾಣಿ ಪರಮ ಕಲ್ಯಾಣಿ. ಅದು ಅವಳು ಧರಣಿ ದೇವಿ ಭಗವಂತನ ವರಾಹ ರೂಪದ ಹೆಂಡತಿ ಅಲ್ವಾ. ಯಾಕೆ ನಡುಗಿದೆ ತಾಯಿ, ಏನು ಕಳ್ತಾ ಇದೆಯಮ್ಮ? ಒಂದೊಂದೇ ಕಾರಣ. ಗುರು ಹಿರಿಯರನ್ನು ಕಂಡು ಮರುಕಿಸುವ ಮೋರೆಯಲಿ ಅರೆಮತಿಯ ಕೊಂಕು ಮಾತುಗಳಾಡಿ ಚರಣ ಕೆರಗದ ಮನುಜರು ಇರಬಾರದೆಂದೆನುತ ಮರ ಮುರಿದು ಹೊರಗಿ ಸಾಯಲಿ ಎಂದು ನಡುಗಿದೆಯ. ಹೇಳೋದು ಗುರು ಹಿರಿಯರನ್ನು ಕಂಡು ಮರಕಿಸುವ ಮೋರೆಯಲ್ಲಿ. ದೊಡ್ಡವರು ಬಂದರೆ ಮುಖ ತಿರುಗಿಸ್ತಾರಂತೆ. ಯಾಕೆ ಬಂದ್ರಿ ನೀವು ಅಂತ ಕೇಳ್ತಾರೆ ಜನ. ಗುರು ಹಿರಿಯರನ್ನು ಕಂಡು ಮುರುಕಿಸುವ ಮೋರೆಯಲ್ಲಿ. ನಿಮ್ಗೇನು ಬೇರೆ ಕೆಲಸ ಇಲ್ವಾ? ಮೊನ್ನೆ ತಾನೇ ಬಂದಿದ್ರಿ, ತಿರ್ಗಾ ಬಂದಿದ್ದೀರಾ, ನಿಮ್ಗೆ ಸಲಿಗೆ ಕೊಟ್ಟು ಜಾಸ್ತಿ ಆಯಿತು ಅಂತಾರೆ. ಅರೆಮತಿಯ ಕೊಂಕು ಮಾತುಗಳ ನಾಡಿ. ಬರೀ ಕೆಟ್ಟ ಮಾತುಗಳು, ಕೊಂಕು ಮಾತುಗಳು ಅಲ್ವಾ. ಹಿಂಗೆ ಮಾತಾಡು. ನೀವು ಯಾವಾಗ ಸಾಯ್ತೀಯ? ಅಮ್ಮನ ಹತ್ರ ಮಗ ಮಾತಾಡುವ ಮಾತು ಕೇಳಿದ್ದೇನೆ, ಅದರಿಂದ ಹೇಳ್ತಾ ಇದ್ದೇನೆ. ಇಲ್ಲಿ ಕೂತು ಯಾವುದು ನಾನು ಕಕ್ಕಕ್ಕೆ ಗೂಬಕ್ಕಂತ ಹೇಳುವುದಿಲ್ಲ. ನಾನು ಕೇಳಿದ್ದು ಹೇಳ್ತಾ ಇದ್ದೇನೆ. ಮಗ ಅಮ್ಮನ ಹತ್ರ ಮಾತಾಡ್ತಾನೆ, ಯಾವಾಗ ಸಾಯ್ತೀನಿ ನೀನು? ಇಲ್ಲ ನೀನು ಸಾಯ್ಬೇಕು, ಇಲ್ಲ ನಾನು ಸಾಯ್ಬೇಕು, ನಾನು ನೆಮ್ಮದಿಯಾಗಿರೋದಕ್ಕೆ ಇಷ್ಟ ಇಲ್ವಾ ಅಂತಾನೆ ಮಗ ತಾಯಿ ಹತ್ರ. ಇದನ್ನು ಕೇಳಿಸ್ಕೊಂಡು ಅದಕ್ಕೆ ಚರಣ ಕೆರಗದೆ, ಯಾರ ಚರಣ ಕೆರಗಿ ಅವಳ ಆಶೀರ್ವಾದವನ್ನು ಪಡೆದು ಬದುಕಬೇಕು ಅಂತ ಶಾಸ್ತ್ರಗಳು ಹೇಳುತ್ತದೋ ಅಂಥದ್ದನ್ನು ಮಾಡದೆ ಮನುಜರು ಇರಬಾರದೆಂದೆನುತ ಮೈ ಮುರಿದು ಹೊರಗೆ ಸಾಯಲಿ ಎಂದು ಮರುಗಿದೆಯಾ. ಇವರೆಲ್ಲ ಯಾಕೆ ಬದುಕಿದ್ದಾರಪ್ಪ ಕೃಷ್ಣ ಅಂತ ಅಳುತ್ತಿದ್ದೀಯಾ ನೀನು ಅಂತ. ಉತ್ತಮರ ಹೊಟ್ಟೆಯಲ್ಲಿ ಬೊಗಳೋ ಶ್ವಾನವು ಹುಟ್ಟಿ ಹೆತ್ತವರ ನಿರ್ಬಂಧ ಕೊಳಗು ಮಾಡಿ. ಒಳ್ಳೆ ಅಪ್ಪ ಅಮ್ಮ ಅಯೋಗ್ಯರು ಹುಟ್ಟು ಬಿಡ್ತಾರೆ. ಮಗ ಬರ್ತಾನೆ ಅಪ್ಪನ ಹತ್ರ, ಅಪ್ಪ ನಾನು ನೋಡ್ಕೊಂಡ್ ಬಂದಿದ್ದೀನಿ ಹುಡುಗಿನ, ಅವಳ ಗೋತ್ರ ಯಾವ್ದು ಗೊತ್ತಾ? ಬಿಷಪ್ ಗೋತ್ರ ಅಂತಾನೆ. ಬಿಷಪ್ ಗೋತ್ರ ಅಂತ ಅರ್ಥ ಆಯ್ತಲ್ಲ, ಸೋನಿಯಾ ಗಾಂಧಿ ಗೋತ್ರ ಅಂತ ಅರ್ಥ. ಅವಳನ್ನೇ ಮದುವೆ ಆಗ್ತಾನೆ, ಬೇರೆಯವ್ರ ಮದುವೆ ಆಗಲ್ಲ. ಏನಂತೆ ಅಂತಾನೆ. ಏನ್ ಮಾಡ್ಬೇಕಪ್ಪ ಅವಾಗ? ಮಠಮಾನ್ಯಗಳಲ್ಲಿ ಒಳ್ಳೆ ಹೆಸರಿರ್ತದೆ, ಸಮಾಜದಲ್ಲಿ ಒಳ್ಳೆ ಹೆಸರಿರುತ್ತೆ, ಹುಟ್ಟಿದಾರಭ್ಯ ಒಳ್ಳೆ ರೀತಿಯಲ್ಲಿ ಬದುಕಿರ್ತಾರೆ. ಅಯೋಗ್ಯ ಮಗ ಹುಟ್ಟು ಬಿಡ್ತಾನೆ. ನಾನಂಥವ್ರು ನೋಡಿದ್ದೇನೆ ಪಾಪ. ರಾತ್ರಿ ಹಗಲು ಇಲ್ಲದೆ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿಬಿಟ್ರು. ಎಷ್ಟೋ ಜನ ಮನೆ ಬಿಟ್ಟು ಹೋಗಿಬಿಟ್ರು, ಊರು ಬಿಟ್ಟು ಹೋಗಿಬಿಟ್ರು. ಮಖ ತೋರಿಸೋದು ಹೆಂಗೆ ಸಮಾಜಕ್ಕೆ?
ಏನು ಹೋದ್ರು ಹೋಗ್ಲಿ ಬಿಡಿ, ನಾವು ಹೇಳಿದ್ವೇನು ನಿಮ್ಮ ಮಕ್ಕಳಾಗಿ ಹುಟ್ಟಬೇಕು ಅಂತ ನಾವು ಅಪ್ಲಿಕೇಶನ್ ಹಾಕೊಡು, ಏನು ಮಹಾ ಮಾಡಿದ್ದು ನೀವು ಅಂತ ಮಕ್ಕಳು ಅಲ್ವಾ? ಎಲ್ಲ ಹೆತ್ತಂಗೆ ನಮ್ಮನ್ನು ಹೆತ್ತರಿ, ಎಲ್ಲರೂ ಸಾಕದಂಗೆ ನಮ್ಮನ್ನು ಸಾಕಿದ್ರಿ, ಏನು ಸ್ಪೆಷಲ್ ನೀವು ಮಾಡಿದ್ದು? ನಿಮ್ಮ ಅನುಕೂಲಕ್ಕೆ ನೀವು ನಮ್ಮನ್ನು ಹೆತ್ತಿದ್ದು, ನಮ್ಮ ಅನುಕೂಲಕ್ಕಲ್ಲ ಅಂತಾರೆ. ನಮ್ಮನ್ನು ಯಾರು ನೀವು ಕೇಳಲಿಕ್ಕೆ? ಇದನ್ನು ಹೇಳಿ. ಉತ್ತಮರ ಹೊಟ್ಟೆಯಲ್ಲಿ ಬಗಳು ಶ್ವಾನವು ಹುಟ್ಟಿ ಹೆತ್ತವರ ನಿರ್ಬಂಧಕ್ಕೊಳಗು ಮಾಡಿ, ನೀವು ನಾಳೆ ಸಾಯಂಕಾಲದೊತ್ತು ಹೋಗಿ ಕೂಡುದು ಮಠಕ್ಕೆ. ಮಗ ಹೇಳ್ತಾನೆ ಅಪ್ಪನಿಗೆ, ನೀವು ಹೋಗಿ ಮಧ್ಯದಲ್ಲಿ ಬಿದ್ದರೆ ನಿಮ್ಮನ್ನು ನೋಡೋರು ಯಾರು? ಒಬ್ರು ಯಾರು ಬರೋರು. ನಾನು ಮಲ್ಲೇಶ್ವರದಲ್ಲಿ ಮಹಾಭಾರತ ಹೇಳ್ತಾ ಇದ್ದೆ 15 ವರ್ಷದ ಹಿಂದೆ. ಅಂದರೆ ಎಂಥವ್ರು ಇರ್ತಾರೆ ಅನ್ನೋದಕ್ಕೆ, ಒಳ್ಳೆಯವರು ಹೆಂಗೂ ಇರ್ತಾರೆ. ಒಬ್ಬರು ಬರೋರು ಪಾಪ, ಮಗ ಅವರಿಗೆ ಕಾರನ್ನು ಕೊಟ್ಟಿದ್ದ. ಇಲ್ಲಿ ವಿದ್ಯಾರಣ್ಯಪುರದಿಂದ ಬರೋರು. ಒಂದು ಕಾರು ಮಾಡಿ ಒಬ್ಬ ಡ್ರೈವರ್ ನೆಟ್ಟಿದ್ದ, ಆಚಾರದ ಉಪನ್ಯಾಸ ಅಂತ ಕರ್ಕೊಂಡು ಹೋಗುವಂತ. ಅವ್ರು ಅಲ್ಲಿಂದ ಬರೋರು, ಉಪನ್ಯಾಸ ಕೇಳೋರು. ಬರುವಾಗ ನಮ್ಮ ಮನೆ ಹತ್ರ ಬಿಟ್ಬಿಟ್ಟು ವಾಪಸ್ ಹೋಗೋರು. 12 ವರ್ಷಗಳ ಕಾಲ ಆ ಮಹಾಭಾರತ ಮುಗೀತು. ಪಾಪ ಅವ್ರು ಹೋಗಿಬಿಟ್ರು. ಅವ್ರು ಮಹಾಭಾರತಕ್ಕೋಸ್ಕರವೇ ಕಾಯ್ಕೊಂಡಿದ್ರು ಏನೋ ಗೊತ್ತಿಲ್ಲ, ಹೋಗಿಬಿಟ್ರು. ಇದೊಂದು ರಾಮಾಯಣ ಹೇಳ್ತಾ ಇದ್ದೆ, 8 ವರ್ಷ ಹೇಳ್ತಾ ಇದ್ದೆ. ಅಲ್ಲಿ ಒಬ್ಬರು ಆಚಾರ್ಯರು ಇದ್ರು, ಅಲ್ಲಿಂದ ರಾಯಚೂರಿಂದ ಬಂದಿದ್ರು ಅಚಾನಕ್ಕಾಗಿ ಅವರ ಮನೆಗೆ, ಅವ್ರ ಮಗನ ಮನೆಗೆ ಬಂದಿದ್ರು. ರಾಮಾಯಣ ಪ್ರತಿ ಸತಿ ಬಂದು, ಆಚಾರ್ಯ ರಾಮಾಯಣ ಯಾವಾಗ ಮುಗಿಯುತ್ತೆ, ಆಚಾರ್ಯ ರಾಮಾಯಣ ಯಾವಾಗ ಮುಗಿಯುತ್ತೆ. ನಾನು ಕೇಳಿದೆ, ಯಾಕೆ ನಾನು ಹೇಳ್ತಿರೋ ರೀತಿ ನಿಮ್ಗೆ ಅಲ್ಲಿ ಸಿಟ್ಟಾಗ್ತಿಲ್ವೋ ಯಾಕೆ? ಅವ್ರು ಏನು ಹೇಳಿದ್ರು ಗೊತ್ತಾ? ಏನಿಲ್ಲ, ನಾನು ನನ್ನ ಸೊಸೆಗೆ ಹೇಳಬೇಕು, ಏನು ಇಷ್ಟು ದಿನಕ್ಕೆ ರಾಮಾಯಣ ಮುಗಿಯುತ್ತಮ್ಮ, ಮಾರನೇ ದಿವಸ ಹೊರಟು ಬಿಡ್ತೇನೆ, ಇರಲ್ಲ. ಆಚಾರ್ಯ ರಾಮಾಯಣ ಕೇಳೋಕ್ಕೋಸ್ಕರ ಇದ್ದೇನೆ, ಇನ್ನೊಂದು 3 ತಿಂಗಳು ಸಹಿಸ್ಕೊಂಡ್ಬಿಡು ಅಂತ ಅವಳಿಗೆ ಹೇಳಬೇಕಾಗುತ್ತೆ. ಯಾವತ್ತು ಮುಗಿಸ್ತೀರಿ ರಾಮಾಯಣ ಅಂತ ಕೇಳೋರು ಪಾಪ ಬಂದಾಗೆಲ್ಲ. ಅದಕ್ಕೆ ಹಿಂಗೆ ರಾಮಾಯಣ ಇವತ್ತು ಮುಗಿಯಿತು. ಇವತ್ತು ರಾಮದೇವರು ವೈಕುಂಠ ಯಾತ್ರೆಯನ್ನು ಮಾಡಿದ್ರು, ಇವತ್ತು ಮುಗೀತು, ಹೋಗಿ ಬರ್ತೇನೆ ಆಚಾರ್ಯ ಎಂದರು, ಹೋದ್ರು, ಮಾರನೇಸು ಹೋಗ್ಬಿಟ್ರು. ಸುದ್ದಿ ಬಂತು ನನಗೆ. ಅವರೆಲ್ಲ ರಾಮಾಯಣ ಮಹಾಭಾರತ ಕೇಳಲಿಕ್ಕಾಗಿ ಬದುಕಿದಂಥ ಮಹಾನುಭಾವರು. ಎಂಥ ಅಯೋಗ್ಯ ಮಕ್ಕಳು ನೋಡ್ರಿ, ಎಂಥ ಅಯೋಗ್ಯ ಮಕ್ಕಳು. ಅವ್ರಿಗೆ ಎಷ್ಟು ದಿನ ಅಂತ ಆಚಾರ್ಯ ಹೇಳೋದು ರಾಮಾಯಣ, ಎಷ್ಟು ದಿನ ನಿಮ್ಗೆ ಅನ್ನ ಹಾಕಬೇಕು ಅಂತಾಳೆ ಸೊಸೆ ಅಲ್ವಾ? ಅದಕ್ಕೆ ಅತ್ತೆ ಮಾವರ ಕೀರ್ತಿಯ ಕೊಂಡಾಡುವ ಅಧಮರ ಹೊತ್ತು ಇರಲಾರೆನೆಂದು ಮತ್ತೆ ನಡಗಿದೆಯ. ಹೆಂಡತಿ ಕಡೆ ಇರುವಂಥ ಸಂಬಂಧಿಕರೆಲ್ಲ ಒಳ್ಳೆಯವರು, ನಮ್ಮ ಅಪ್ಪ ಅಮ್ಮನ ಕಡೆ ಸಂಬಂಧಿಕರೆಲ್ಲ ಅಯೋಗ್ಯರು ಅಂತ ತಿಳಿತಾರೆ. ಅಂಥವರನ್ನ ಹೊರಲಾರೆನೆಂದು ನಡುಗಿದೆಯ. ಕಳ್ಳತನವನ್ನು ಕಲಿತು ಕಾಲೋಚಿತವ ಕೇಳುದು, ಸುಳ್ಳು ಮಾತನಾಡಿ ಒಡಲ ಪೊರೆದು ಕೊಳ್ಳಿ ದೆವ್ವಗಳಂತೆ ಅಲೆದಾಡುತ್ತಿರುವಂತ. ಎಂಥ ಮಾತು ಕನಕದಾಸರದು, ಕೊಳ್ಳಿ ದೆವ್ವಗಳಂತೆ ಅಂದ್ರೆ ರಾತ್ರಿ ಪೂರ್ತಿ ಓಡಾಡ್ತಾರೆ ಅಂತಲೇ ಅರ್ಥ. ಇವಾಗ ಆಗಿರೋದೇ ಹಂಗಲ್ಲ, ಬೆಳಗ್ಗೆ ಶಿಫ್ಟ್ ಯಾರು ಇಲ್ಲ, ಬರೀ ರಾತ್ರಿ ಶಿಫ್ಟ್ ಅಲ್ಲೇ ಓಡಾಡೋದಿಲ್ಲ. ಅವರೆಲ್ಲ ಯಾರು ಕೊಳ್ಳಿ ದೆವ್ವಗಳಂತೆ ಅಲೆದಾಡುತ್ತಿರುವಂತ ಸುಳ್ಳು ಮನುಜರ ಹೊರಲಾರೆನೆಂದು ನಡುಗಿದೆಯ. ಕಲಿಯುಗದಿ ಮುರಹರನ ಸ್ಮರಣೆಯನ್ನು ಮಾಡದೆ ಸಲೆಭಕ್ತಿ ವೇದ ಶಾಸ್ತ್ರಗಳನ್ನು ಓದದೆ ಲಲನೆಯರ ಮೇಲೆ ಕಣ್ಣಿಡುವ ಹೊಲೆಯರನು ನಾನೊಲಿದು ಹೊರಲಾರನೆಂದು ನಡುಗಿದೆಯ. ಧರೆಯೊಳಗೆ ಕ್ರಿಮಿಗಳು ಹೆಚ್ಚಿ ಕವಿತ್ವವ ಕಲಿತು. ಎಲ್ಲರೂ ದಾಸರೇ, ಎಲ್ಲರೂ ಹಾಡು ಬರೆಯೋರು, ಹಾಡು ಹೇಳೋರು ಇಲ್ವೇ ಇಲ್ಲ ಯಾರು ಕೂಡ. ಆಚಾರ್ಯ 10 ಸಂಪುಟ ಬರೆದಿದ್ದೀನಿ ನಾನು. ಏನು ಬರೆದಿದ್ದೀರಿ? ಮನಸ್ಸು ತೋಚಿದ್ದೆಲ್ಲ ಬರೆದಿದ್ದೇನೆ. ಏನು ಬರೆದಿದ್ದೀರಿ ಅಲ್ವಾ? ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ಲು ಭಾರತಿ, ಕರೆದೆ ನಾನವಳನ್ನ ಭಾರತಿ, ಪಕ್ಕದಲ್ಲೇ ಇದ್ದ ಅವಳ ಪತಿ, ಮಾಡಿದ ನನಗೆ ತಿಥಿ. ಇದು ಸಾಹಿತ್ಯ. ಇದನ್ನು ಯಾರು ಬೇಕಾದ್ರೆ ನಮಗೆ ಬರಲ್ವೇನೋ ಬರೆಯಕ್ಕೆ? ಏನು ಅವ್ರಿಗೆ ಮಾತ್ರ ಬರೆಯೋದು, ನಮಗೆ ಬರೆಯಕ್ಕೆ ಬರಲ್ವೇನೋ? ಬಂದಿತು ಗಾಡಿಯು ರಾಘವೇಂದ್ರ, ನಿಂತಿತು ಅಲ್ಲಿಯ ರಾಘವೇಂದ್ರ, ಬೆಚ್ಚಿದ್ರ ಗಂಟನು ರಾಘವೇಂದ್ರ, ತಿಂದರು ಉಂಡೆಯ ರಾಘವೇಂದ್ರ. ಹೇಳಲಿಕ್ಕೆ ಏನು ಬೇಕಾದ್ರೂ ಹೇಳ್ಬೋದು. ಅದು ಹೇಳಬೇಕಾದ್ರೆ ಏನು ಹೇಳ್ತಿದ್ದೀವಿ, ಹೆಂಗೆ ಹೇಳ್ತಿದ್ದೀವಿ? ಹೊಟ್ಟೆ ಉರಿತದೆ ನನಗೆ. ಅವ್ರು ಹಾಡ್ತಾ ಇರ್ತಾರೆ, ಎಷ್ಟು ಹೊಟ್ಟೆ ಉರಿತದೆ ಅಂತ ಕೇಳಿದ್ರೆ, ಒಬ್ರು ಹಾಡ್ತಾ ಇರ್ತಾರೆ, ಇವತ್ತು ಮಠದಲ್ಲಿ ಹಾಡ್ತಾರೆ, ಬ್ರಹ್ಮ ಪಿಶಾಚಿಯು ರಾಘವೇಂದ್ರ, ಮುಸಲ್ಮಾನ ದೊರೆಯು ರಾಘವೇಂದ್ರ. ರಾಯರಿಗೆ ಏನು ಬಂದಿದೆ? ಬ್ರಹ್ಮ ಪಿಶಾಚಿಯು ರಾಘವೇಂದ್ರ. ಅದು ಎಲ್ಲಿ ನಿಲ್ಲಿಸ್ಬೇಕು? ಏನು ಕತೆ? ಬ್ರಹ್ಮ ಪಿಶಾಚಿಯು ರಾಘವೇಂದ್ರ ಅಲ್ಲ. ಇದು ಅವ್ರು ಯಾರು ಹಾಡ್ತಾ ಇದ್ರು, ಚೆನ್ನಾಗಿದೆ, ನಿಮ್ಗೆ ಹಾಡು ಗೊತ್ತಿದೆ. ಪರದೈವನೇ ನಿನ್ನ ಲೀಲಾ ಸ್ಮೃತಿಯನ್ನು ನಿರುತಯನಗೆ ಕೊಡು ಪಾಂಡುರಂಗ. ಅವ್ರು ಯಾರೋ ಹೇಳ್ತಿದ್ರು ಅಲ್ಲ, ಇಲ್ಲೇ ಮಠದಲ್ಲಿ, ಪರದೈವನೇ ನಿನ್ನ ಲೀಲಾವತಿಯನ್ನು ನಿರುತಯನಗೆ ಕೊಡು ಪಾಂಡುರಂಗ. ಅದಕ್ಕೆ ಭಗವಂತ ಲೀಲಾವತಿ ಯಾಕೆ ಪಂಡ್ರಿಬಾಯಿನೋ ತಗೋಂತ. ಅದು ಏನು ಹಾಡ್ತಾ ಇದ್ದೇವೆ? ಏನದು ಒಂದು ಕಡೆ ಅಂತೂ ಇನ್ನೂ ಸರಿ. ಅಲ್ಲಿ ಹೋಗಿದ್ದೆ, ಅಲ್ಲಿಗೆ ನಂಜನಗೂಡ ಹತ್ರಕ್ಕೆ ಹೋಗಿದ್ದಾಗ ಒಬ್ರು ಕೈ ತಟ್ಕೊಂಡು ಹಾಡ್ತಾ ಇದ್ದಾರೆ, ಅಕ್ಬರನಿಗೊಲಿದ ನರಸಿಂಹ ಕಾಯೋ ನರಸಿಂಹ. ಅಕ್ಬರನಿಗೆ ಯಾವಾಗ ನರಸಿಂಹ ಹೋದ? ಎಲ್ಲ ಬಿಟ್ಬಿಟ್ಟು ಅಕ್ಬರನಿಗೆ ಯಾಕೆ ಹೋದ ಅಂತ. ಆಮೇಲೆ ನೋಡಿದ ಅಕ್ಬರ ಅಲ್ಲ, ಅರ್ಬಕನಿಗೊಲಿದ ನರಸಿಂಹ. ಅರ್ಬಕ ಅಂದ್ರೆ ಮಗು ಅಂತ ಅರ್ಥ. ಅರ್ಬಕ ಪ್ರಿಂಟ್ ಆಗುವಾಗ ಅಕ್ಬರ ಅಂತ ಪ್ರಿಂಟ್ ಆಗಿದೆ, ಅವನಿಗೆ ಅರ್ಬಕ ಗೊತ್ತಿಲ್ಲ. ಇದು ಕತೆ. ಅದಕ್ಕೆ ಎಲ್ಲರೂ ಹಾಡುವರಿಯವ್ರೆ. ಅದಕ್ಕೆ ಧರೆಯೊಳಗೆ ಕಿರ್ಮಿಗಳು ಹೆಚ್ಚಿ ಕವಿತ್ವವ ಕಲಿತು ನರಕುರಿಗಳೆಲ್ಲರೂ ನೆಟ್ಟಿದ್ದು. ನನ್ಗೆ ಯಾರು ಹೇಳ್ತಿದ್ರು, ಅಲ್ಲ ಆಚಾರ್ಯ ಪುರಂದರದಾಸರು ತಪ್ಪು ಬರೆದಿದ್ದಾರಲ್ವಾ? ಏನ್ ತಪ್ಪು ಅಂತ ಕೇಳಿದೆ. ಘಟಿಕಾಚಲದೆ ನಿಂತ ಶ್ರೀ ಹನುಮಂತ ಅಂತಿದೆ. ಅಲ್ಲಿ ಘಟಿಕಾಚಲಕ್ಕೆ ಹೋದೆ, ಕೂತಿದ್ದಾನೆ ಹನುಮಂತ ಅಲ್ಲಿ.
ಅವ್ರು ನಿಂತ ಅಂತ ಬರೆದಿದ್ದಾರೆ. ಅದಕ್ಕೆ ನಾನು ಅದನ್ನ ಅಮೆಂಡ್ಮೆಂಟ್ ಮಾಡಿದ್ದೇನೆ. ಏನು ಘಟಿಕಾಚರದಲ್ಲಿ ಕೂತ ಶ್ರೀ ಹನುಮಂತ, ಅಲ್ಲಿ ನಿಂತ ಅಂದ್ರೆ ನೆಲೆಸಿದ ಅಂತ ಅರ್ಥ. ಪುರಂದರದಾಸರ ಮಾತಿಗೆ ಅಮೆಂಡ್ಮೆಂಟ್. ಇದು ನಮ್ಮ ಮನೆ ಬರ ಅಲ್ವಾ. ಅದಕ್ಕೆ ಗುರುವೆ ಕೇಳಯ್ಯ ಕನಕಪ್ರಿಯ ತಿರುಮಲರಾಯ ಆದಿಕೇಶವನೇ ಒಲ್ಲಿದು ನಿಲ್ಲಿಸಿದ ಅಂತ. ಹಾಗೆ ಅಲ್ವಾ, ಕಲಿಯುಗದ ಮಹಿಮೆಯನ್ನು ಕಂಡಷ್ಟು ಬೇಡುವೆನು ಕಮಲನಾಭನ ಕೃಪೆಯ ಕಂಡವ್ರಿಗೆ ಹೇಳಲ್ಲ ಅಂದ್ರು ಕನಕದಾಸರು. ಕಮಲನಾಭನ ಕೃಪೆಯ ಪಡೆದವರು ಕೇಳಿ. ಸತ್ಯಧರ್ಮಗಳೆಲ್ಲ ಎತ್ತಬೋದವು ಕಾಣೆ, ಉತ್ತಮರ ಜೀವನಕ್ಕೆ ದಾರಿ ಇಲ್ಲ. ನಿತ್ಯದಲ್ಲಿ ಕಳವು ವ್ಯಭಿಚಾರವುಳ್ಳವರೆಲ್ಲ ಅರ್ಥ ಸಂಪನ್ನರಾಗಿ ಮೆರೆದಾಡುತ್ತಿಹರು ಕಲಿಯುಗದ ಮಹಿಮೆಯನು. ಅದಕ್ಕೆ ನಮ್ಮಲ್ಲಿ ನಮ್ಮ ಯಾದವಾರ್ಯರಿದ್ದಾರಲ್ಲ, ಆ ಯಾದವಾರ್ಯರು ತಮ್ಮ ಶಿಷ್ಯರು ಶ್ರೀನಿವಾಸ ತೀರ್ಥರಿಗೆ ಒಂದು ಉಪದೇಶ ಕೊಡ್ತಾರೆ. ಅವರು ಇನ್ನೇನು ದೇಹ ಬಿಡಬೇಕು ಅನ್ನುವಾಗ ಏನು ಉಪದೇಶ ಕೊಟ್ಟದ್ದು ಅಂದರೆ, ವೇದೇಶ ತೀರ್ಥ ಗುರುರಾದ ದುರಂದರೋಸೌ ಸ್ವಾತ್ಮಪ್ರದಾಯನ ಸಮಯ ಯದಕ್ಷ ಯದ್ ಅಶಿಕ್ಷಯದ್ ಮಾಂ ಕಾಲೋಯಂ ಈರಸುತ ಶಾಸ್ತ್ರ ವಿಚಾರಹೀನ ಹೀನೋ ಉಚ್ಛ್ರಯ್ಯ ಗ್ರಥಿತ ಸಾಧು ಗುಣೋದಯಶ್ಚ ತಸ್ಮಾತ್ವಂ ಅದ್ಯ ಮರುತಾತ್ಮ ದಿವ್ಯಶಾಸ್ತ್ರ ವ್ಯಾಖ್ಯಾನಂ ಏವಂ ಸತತಂ ಕುರುಮಾಖ್ಯರೇತ ಅಂತ ಬಂದು. ನಮ್ಮ ಪೂರ್ವಾಶ್ರಮದ ಅಣ್ಣ ಅವರು ಗೃಹಸ್ಥಾಶ್ರಮದಲ್ಲಿದ್ದಾಗ ಅಣ್ಣ ವೇದೇಶ ತೀರ್ಥರಾದರು. ಮೇಲೆ ಅವರು ದೇಹ ಬಿಡುವಾಗ ನನಗೇನು ಹೇಳಿದ್ರೋ ನಾನು ನಿನಗೆ ಹೇಳ್ತೇನಪ್ಪ. ವೇದೇಶ ತೀರ್ಥ ಗುರುರಾದ ದುರಂದರೋಸೌ ಸ್ವ ಆತ್ಮ ಪ್ರಯಾಣ ಸಮಯ ಯದ್ ಅಶಿಕ್ಷಿತೋಯಂ. ನನಗವರು ಮಾತು ಹೇಳಿದ್ರು. ಏನು ಅಂದರೆ, ಕಾಲೋಯಂ ಇದು ಕೆಟ್ಟ ಕಾಲ, ಇದು ಅತ್ಯಂತ ಕೆಟ್ಟ ಕಾಲ. ಈರಸುತ ಶಾಸ್ತ್ರ ವಿಚಾರಹೀನ, ಆಚಾರ್ಯರ ಶಾಸ್ತ್ರವನ್ನ ತಿಳಿದವರು 99.99% ಇಲ್ಲವೇ ಇಲ್ಲ ಯಾರು ಕೂಡ. ಈ ಆಚಾರ್ಯರ ಶಾಸ್ತ್ರ ತಿಳಿದವರು ಇಲ್ಲದ ಕಾಲ. ಹೀನೋ ಉಚ್ಛ್ರೇಯ, ಅಯೋಗ್ಯರೇ ಮೇಲಕ್ಕೆ ಬರ್ತಾರೆ, ಅಯೋಗ್ಯರು ಕೆಳಗೆ ಹೋಗ್ತಾರೆ, ಅಯೋಗ್ಯರಿಗೆ ಒಳ್ಳೇದಾಗ್ತದೆ. ಸಾಧು ಗುಣೋದಯಶ್ಚ, ಸಾಧು ಸಜ್ಜನನ್ನ ಕೇಳುವವರೇ ಇಲ್ಲ ಲೋಕದಲ್ಲಿ. ಆದರೆ ಯೋಚನೆ ಮಾಡಬೇಡ, ಇವೆಲ್ಲದರಿಂದ ನೀನು ತಪ್ಪಿಸ್ಕೋಬೇಕು ಅಂದರೆ ತಸ್ಮಾತ್ವಂ ಆದ್ಯ ಮರುತಾತ್ಮ ದಿವ್ಯಶಾಸ್ತ್ರ ವ್ಯಾಖ್ಯಾನಂ ಏವಂ ಸತತಂ ಕುರುಮಾತ್ಯರೇತ. ಭಗವಂತನ ಶಾಸ್ತ್ರ ಆಚಾರ್ಯರು ಏನು ಹೇಳಿದ್ರು ಅದರ ಪ್ರಕಾರವಾಗಿ ವ್ಯಾಖ್ಯಾನ ಮಾಡುತ್ತಾ ಅದರ ಪ್ರಕಾರವಾಗಿ ಪಾಠ ಪ್ರವಚನ ಮಾಡಿಕೊಂಡಿರೋ ಕಲಿಯುಗದ ಬಾಧೆ ನಿನ್ನ ಮೇಲೆ ತಟ್ಟುವುದಿಲ್ಲ ಅಂತಾರೆ. ಎಲ್ಲಿ ಭಗವಂತನ ಶಾಸ್ತ್ರಗಳು ನಡೀತವೆ, ಎಲ್ಲಿ ಭಗವಂತನ ಶಾಸ್ತ್ರಗಳ ಪಾಠ ಪ್ರವಚನ ನಡೆಯುತ್ತೆ, ಅಲ್ಲಿ ಕಲಿ ಬರುವುದಿಲ್ಲ. ಅದಕ್ಕೆ ಎಲ್ಲರ ಮನಸ್ಸು ಸುಸ್ಥಿತಿಯಲ್ಲಿರ್ತದೆ. ನಾವಿಲ್ಲಿಂದ ಆಚೆಗಡೆ ಹೋದ್ಮೇಲೆ ಮತ್ತೆ ಕಲಿ ವಾಪಸ್ ಬರ್ತಾನೆ. ನಾವು ಒಳಗೆ ಬಂದಾಗ ಕಲಿ ಹೊರಗಡೆ ಕೂತಿರ್ತಾನವ, ನಾವಿಲ್ಲಿಂದ ಹೊರಗಡೆ ಹೋದಾಗ ವಾಪಸ್ ಬರ್ತಾನೆ, ಪೂರ್ತಿಯಾಗಿ ಬಿಟ್ಟು ಹೋಗಲ್ಲ. ಅದು ಇರುವಷ್ಟು ಕಾಲ ಭಗವಂತನ ಅನುಗ್ರಹ ಪಡೆದವರ ಮೇಲೆ ಕಲಿ ತನ್ನ ಪ್ರಾಮಾಣ್ಯವನ್ನು ತೋರುವುದಿಲ್ಲ, ಅವನು ತನ್ನ ಸಾರ್ವಭೌಮತ್ವವನ್ನು ತಾರಿಸುವುದಿಲ್ಲ. ಅದಕ್ಕೆ ಒಂದು ಹೇಳಿ ಮುಗಿಸ್ಬಿಡ್ತೇನೆ, ಮಿಕ್ಕಿದ ನಾಳೆ ನೋಡೋಣ. ಅತ್ತೆಯೇ ಸೊಸೆಯಾಗಿ, ಸೊಸೆಯು ಅತ್ತೆಯೂ ಆಗಿ, ಪುತ್ರ ಪಿತನಾಗಿ, ಪಿತಪುತ್ರನಾಗಿ, ಮತ್ತೆ ಗಂಡನಿಗೆ ಹೆಂಡತಿಯು ಗಂಡಳು ಆಗಿ ವರ್ತಿಸುವರಯ್ಯ ತಮಗೆದುರು ಇಲ್ಲೆಂದು. ಕಲಿಯುಗದ ಮಹಿಮೆಯನ್ನು ಕಂಡಷ್ಟು ಬೇಡವೇನೋ ವಾವೆ ವರಸೆಯು ತಪ್ಪಿ ವೈರಿ ವರ್ಗವು ಹೆಚ್ಚಿ ದೇವ ಬ್ರಾಹ್ಮಣ ಗುರು ಹಿರಿಯರನ್ನು ಜರಿದು ಕೇವಲ ಧಮರೆಲ್ಲ ಸಿರಿಮದದಿ ಸೊಕ್ಕಿದರು ಕಾವರಾರೈ ಸಾಧು ಸಜ್ಜನರನೀಗ ಅಂತ ಅವಳು ಕೊಡೋ ಅಂತ ಅಳತಿದ್ಲು ಅಂತ. ಅದಕ್ಕೆ ನೋಡಿ, ಯಾರಿಗೂ ಕೂಡ ಅರಕ್ಷಮಾಣ ಸ್ತ್ರೀಯ ಉರ್ಪಿನ್ ಬಾಲ ಶೋಚಸ್ಯಥೋ ಪುರುಷಾದೈವಾರ್ಥನ್, ಯಾರಿಗೂ ಬ್ರಾಹ್ಮಣರ ಮೇಲೆ ಗೌರವ ಇಲ್ಲ. ಬ್ರಾಹ್ಮಣರಿಂದಲೇ ತೆರಿಗೆ ತೆಗೆದುಕೊಳ್ಳುವುದು, ಅವರನ್ನೇ ಬೈಯುವುದು, ಬ್ರಾಹ್ಮಣರನ್ನೇ ತುಳಿಯುವುದು ಲೋಕದಲ್ಲಿ ಮಾಡುತ್ತಾರೆ. ಯಾರು ಸ್ತ್ರೀಯರನ್ನ ರಕ್ಷಿಸಬೇಕಲ್ಲ ಅವರು ಸ್ತ್ರೀಯರನ್ನ ಹರಿದು ತಿಂತಾ ಇದ್ದಾರೆ. ಶೋಚಸ್ಯತೋ ಪುರುಷೋದೈವಾರ್ಥಾನ್ ವಾಚಾಂ ದೇವಿ ಬ್ರಹ್ಮಕುಲೆ ಕುಕರ್ಮಣ್ಯ. ಯಾರು ಯೋಗ್ಯವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಬೇಕು ಅವರು ಯೋಗ್ಯವಾದ ಕರ್ಮವನ್ನು ಬಿಟ್ಟು ಅಯೋಗ್ಯವಾದ ಕರ್ಮಗಳನ್ನು ಮಾಡುತ್ತಿದ್ದಾರೆ. ಗುರುಗಳು ಒಂದು ಕಥೆ ಹೇಳೋರು. ಯಾವುದೊಂದು ನಾಯಿ ಬಂದಿತ್ತಂತೆ. ಆ ನಾಯಿ ದಾರಿ ತಪ್ಪಿಸ್ಕೊಂಡು ಬಿಟ್ಟು ರಾತ್ರಿ ಕಾಲದಲ್ಲಿ ಬೇರೆ ರೋಡಿಗೆ ಹೋಗಿಬಿಡ್ತು. ಅಲ್ಲೊಂದು 10-15 ಗಂಡು ನಾಯಿಗಳು ಅದನ್ನು ಅಟ್ಯಾಕ್ ಮಾಡಿದ್ವಂತೆ. ಹೆಣ್ಣಾಯಿ ತಪ್ಪಿಸ್ಕೊಂಡಿದ್ದು, ಗಂಡು ನಾಯಿಗಳು ಅದನ್ನು ಎಲ್ಲರೂ ಕೂಡ ಸೇರಿ ಅದರ ಮೇಲೆ ಆಕ್ರಮಣ ಮಾಡೋದು ಅಂತ ಹೆಣ್ಣಾಯಿ ಹೆದರಿ ಬಿಡ್ತು. ಇನ್ನಾಗೋಯ್ತು ನನ್ನ ಕತೆ ಅಂತ. ಅದರ ಒಂದು ಗಂಡು ನಾಯಿ ಹತ್ತಿರಕ್ಕೆ ಬಂದು ಹೇಳ್ತಂತೆ, ನೀನು ಎಲ್ಲಿಂದ ಬಂದಿದ್ದಿ, ನೀನು ಈ ಭಾಗದವಳಲ್ಲ, ನೀ ಎಲ್ಲಿಂದ ಬಂದಿದ್ದಿ ಅಂತ ಹೇಳಿದ್ರೆ ನಾವು ನಿನ್ನ ಅಲ್ಲಿ ಕರ್ಕೊಂಡು ವಾಪಸ್ ಬಿಟ್ಟು ಬರ್ತೇವೆ. ಒಂಟಿಯಾಗಿ ಸಿಕ್ಕಂತ ಅಬಲೆಯಾದ ಹೆಣ್ಣನ್ನ ಅವಳ ಮೇಲೆ ಬಿದ್ದು ಹುರಿದು ಮುಕ್ಕುವುದಕ್ಕೆ ನಾವು ಮನುಷ್ಯರಲ್ಲ, ನಾಯಿಗಳು ಅಂತ. ಇದು ಮನುಷ್ಯರ ಕತೆ, ಇದು ಕಲಿಯುಗದ ಕತೆ. ಅರಕ್ಷಮಾಣ ಸ್ತ್ರೀಯ ಉರ್ಪಿನ್ ಬಾಲ ಶೋಚಸ್ಯತೋ ಪುರುಷಾದೈ ವಾರ್ತಾನ್ ವಾಚಂ ದೇವಿ ಬ್ರಹ್ಮಕುಲೆ ಕುಕರ್ಮಣ್ಯ ಬ್ರಾಹ್ಮಣ್ಯೇ ರಾಜಕುಲೆ ಕುಲಾಗ್ರಾಮ್. ಬ್ರಾಹ್ಮಣರಲ್ಲಿ ಕೆಟ್ಟವರಿಂದ ದಾನ ತೆಗೆದುಕೊಳ್ಳೋರೇ ಜಾಸ್ತಿ ಆಗಿಬಿಟ್ರು.
ಅಯೋಗ್ಯರಿಂದ ಯಾರಲ್ಲಿ ದಾನ ಮುಟ್ಟಬಾರ್ದೋ ಅವರಿಂದ ದಾನ ತೆಗೆದುಕೊಳ್ಳೋದು, ಯಾರಿಗೆ ಪಾಠ ಹೇಳಬಾರ್ದೋ ಅವರಿಗೆ ಪಾಠ ಹೇಳೋದು, ಯಾರ ಮನೆಯಲ್ಲಿ ಊಟ ಮಾಡಬಾರ್ದೋ ಅವ್ರ ಮನೆಯಲ್ಲಿ ಊಟ ಮಾಡೋದು, ಯಾರ ಸಂಬಂಧ ಬೆಳೆಸಬಾರ್ದೋ ಅವರ ಸಂಬಂಧ ಬೆಳೆಸೋದು. ಇಂಥ ಸ್ಥಿತಿ ಬಂದು ತಲುಪಿಬಿಡ್ತು ಅಂತ ನನಗೆ ಕಣ್ಣೀರಾಗ್ತಾ ಇದ್ದೇನೆ. ನಾನು ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತೇಳಿ ಭೂದೇವಿ ಯದ್ಭಾದತೆ ಭೂರಿ ಭಾರಾವತಾರ ಕೃತಾವತಾರಸ್ಯ ಹರೇ ದರಿತ್ರಿ ಅಂತರ್ಹಿತಸ್ಯ ಸ್ಮೃತಿ ವಿಸೃಷ್ಟ ಕರ್ಮಾಣಿ ನಿರ್ಮಾಣ ವಿಲಂಬಿತಾನಿ. ಭಾಗವಂತ ನನ್ನ ಮೇಲೆ ಓಡಾಡ್ತಾ ಇದ್ದ. ಭಗವಂತನ ಪಾದಸ್ಪರ್ಶ ಎಲ್ಲಿವರೆಗೆ ನನ್ನ ಮೇಲಿತ್ತು ನಾನು ಚೆನ್ನಾಗಿದ್ದೆ. ಯಾವತ್ತೂ ಭಗವಂತ ನನ್ನಿಂದ ದೂರ ಆದ, ಕೃಷ್ಣ ಪರಮಾತ್ಮ ಅವತಾರ ಮುಗಿಸಿಬಿಟ್ಟ, ಎಲ್ಲ ಸ್ವಾರ್ಥಿಗಳಾಗಿರ್ತಕ್ಕಂಥವ್ರು ತುಂಬಿ ಹೋದರು. ನಾ ಅದಕ್ಕೆ ನ ಕಿಂಚಿತ್ ಪರ್ವತೋ ಭಾರೋ ನ ಭಾರೋ ಸಪ್ತಸಾಗರ ಸ್ವಾಮಿ ದ್ರೋಹಂ ಭಾರೋ ಭಾರೋ ವಿಶ್ವಾಸಘಾತಕ. ಸಪ್ತ ಪರ್ವತಗಳು ನನಗೆ ಭಾರ ಅಲ್ಲ, ನನಗೆ ಸಪ್ತ ಸಮುದ್ರಗಳು ಭಾರ ಅಲ್ಲ. ಭಾರೋ ಯಾರು ಅಂದರೆ ಸ್ವಾಮಿ ದ್ರೋಹಂ ಭಾರೋ. ಭಗವಂತನಿಂದಲೇ ಹುಟ್ಟಿ ಭಗವಂತನಿಂದಲೇ ಬೆಳೆದು ಭಗವಂತನಿಂದಲೇ ಉಸಿರಾಡ್ತಾ ಭಗವಂತನಿಂದಲೇ ಬದುಕ್ತಿರೋರು ದೇವರನ್ನೇ ಬೈತಾರೆ, ಭಗವಂತನಿಗೆ ದ್ರೋಹ ಮಾಡ್ತಾರೆ. ಸ್ವಾಮಿ ದ್ರೋಹಂ ಭಾರೋ ಭಾರೋ ವಿಶ್ವಾಸಘಾತಕ. ಯಾರ ಮೇಲೆ ವಿಶ್ವಾಸ ಇಟ್ಟಿರ್ತಾರೆ ವಿಶ್ವಾಸವನ್ನೇ ದ್ರೋಹ ಮಾಡಿಬಿಡ್ತಾರೆ ಅಂಥವರು ನನ್ನ ಕೈ ತಡ್ಕೊಳ್ಳಿಕ್ಕೆ ಆಗಲ್ಲ ಅಂತಗಳು ಅಂತ ಹೇಳ್ತಾಳೆ. ನೀನ್ ಯಾಕೆ ಹೇಳ್ತಿದ್ದಿ ಅಂತ. ಅದಕ್ಕೆ ತೇನಾಹಂ ಗುಣಪುತ್ರೇಣ ಶ್ರೀನಿವಾಸೇನ ಸಾಂಪ್ರತಂ ಶೋಚಾಭಿರಹಿತಂ ಲೋಕಂ ಪಾಪಾನ್ ಕಲಿನಿಕ್ಷಿತಂ. ಕಲಿಯ ಬಾಧೆ ಎಷ್ಟು ಹೆಚ್ಚಾಗಿ ಬಿಟ್ಟಿದೆ ಅಂತ ಕೇಳಿದರೆ ಅವ ಹೇಳ್ತಾನೆ, ಭಗವಂತ ಒಬ್ಬ ಇದಾನೆ ಅನ್ನೋದನ್ನೇ ಲೋಕ ಮರೆತು ಬಿಟ್ಟಿದೆ. ದೇವರೇ ಇಲ್ಲ ಅನ್ನೋರೇ ಓಡಾಡ್ತಾ ಇದ್ದಾರೆ. ತೇನಾಹಂ ಗುಣಪಾತ್ರೇನ. ಎಲ್ಲ ಹುಟ್ಟದಲೇ ನಾವು ಗುಣವಂತರಾಗಿ ಹುಟ್ಟಿದ್ದೇವೆ, ಹುಟ್ಟದಲೇ ನಾವೆಲ್ಲ ಧರ್ಮಿಷ್ಠರಾಗಿ ಹುಟ್ಟುಬಿಟ್ಟಿದ್ದೇವೆ ಅನ್ನೋ ಅಹಂಕಾರದಲ್ಲಿ ಪ್ರತಿಯೊಬ್ಬರು ಬೆಳೀತಾ ಇದ್ದಾರೆ. ಶೋಚಾಭಿರಹಿತಂ ಲೋಕಂ ಪಾಪಾನ ಕಲಿನಿಕ್ಷಿತಂ. ಕೃಷ್ಣ ಪರಮಾತ್ಮ ಅವತಾರ ಸಮಾಪ್ತಿ ಮಾಡಿ ಇನ್ನೂ 30 ವರ್ಷ ಆಗಿಲ್ಲ ಸರಿಯಾಗಿ. ಈಗಲೇ ಈ ಸ್ಥಿತಿಯಾಗಿ ಬಿಟ್ರೆ ತಸ್ಯಾಹಂ ಅಬ್ಜ ಕುಲಿಶಾಂಕುಶ ಕೇತುಕೇತೈಹಿ. ಅದಕ್ಕೆ ಶ್ರೀಮತಿ ಪದೈಹಿ ಭಗವತಃ ಸಮಂಕೃತಾಂಗಿ ಶ್ರೀಮತ್ಯ ತ್ರಿನೋತ್ಯ ರೋಚಂ ಉಪಲಬ್ಧ ತಪೋ ವಿಭು ಲೋಕಾಂ ಸಮಾಂ ವ್ಯಸೃಜತ್ ಸ್ಮಯತಿಂ ತದಂತೆ. ತಸ್ಯಾಹಂ ಅಬ್ಜ, ಭಗವಂತನ ಪಾದದಲ್ಲಿ ಅಬ್ಜ ಕಮಲ, ಕುಲಿಶ ಅಂಕುಶ ಕೇತುಕೇತೈಹಿ. ಕುಲಿಶ ಧ್ವಜ ಇವೆಲ್ಲ ಚಿಹ್ನೆಗಳು. ಶ್ರೀಮತ್ ಪದೈಹಿ ಭಗವತ ಸಮಲಂಕೃತಾಂಗಿ. ಅದೆಲ್ಲ ನನ್ನ ಮೇಲೆ ಓಡಾಡ್ತಿತ್ತಲ್ಲ, ನಾನು ಸುರಕ್ಷಿತವಾಗಿದ್ದೆ. ತ್ರಿನತ್ಯ ರೋಚಂ ಉಪಲಬ್ಧ ತಪೋವಿಧಿ. ಯಾವತ್ತು ಭಗವಂತ ನಮ್ಮನ್ನ ತೊರೆದು ತಾನು ಅವತಾರ ಸಮಾಪ್ತಿ ಮಾಡಿದೆ ಅಂತ ನಾಟಕ ಆಡ್ಬಿಟ್ಟ. ಲೋಕಾನ್ ಸಮಾಂ ವಿಸೃಜತ್ ಸ್ವಯಂತಿ ತದಂತೆ. ಅವತ್ತಿನಿಂದ ನನಗೆ ಈ ಒಂದು ಹಿಂಸೆ ಶುರು ಆಗಿಬಿಡ್ತು. ಅಯೋಗ್ಯರು ಓಡಾಡ್ತಾರೆ, ಅಯೋಗ್ಯರೇ ಎಲ್ಲ ಕಡೆಯೂ ವಿಜೃಂಭಿಸ್ತಾ ಇದ್ದಾರೆ, ಅವರ ಭಾರ ನನ್ನ ಕೈ ತಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಅದು ಹೇಳ್ತಿದ್ದಾಗ ಅಲ್ಲಿ ಪರೀಕ್ಷಿತರಾಜ ಬರ್ತಾನೆ. ತಯೋ ಏವಂ ರಥಯತೋ ಕಥಯತೋ ಪೃಥಿವಿ ಧರ್ಮಯೋಸ್ತದ ಪರೀಕ್ಷಿನ್ನಾಮ ರಾಜರ್ಷಿ ಪ್ರಾಪ್ತ ಪ್ರಾಚೀಂ ಸರಸ್ವತಿ. ಆಗ ಪರೀಕ್ಷಿತರಾಜ ಬಂದು ಕಲಿಯ ನಿಗ್ರಹವನ್ನು ಹೇಗೆ ಮಾಡಿದ ಅಂತ ಒಂದು ಪ್ರಶ್ನೆ, ಉತ್ತರ ನಾಳೆ ನೋಡೋಣ. ಅವನು ಕಲಿ ಅವನಿಗೆ ಶರಣಾಗತನಾದ. ಒಂದು ಪ್ರಶ್ನೆ ಇದೆ, ಕಲಿ ಯಾರ್ಯಾರಿಗೋ ಶರಣಾಗತನಾಗುವುದಿಲ್ಲ. ಕಲಿ ಶರಣಾಗತನಾಗುವುದು ರುಜುದೇವತೆಗಳಿಗೆ ಮಾತ್ರ. ಸಾಧಾರಣವಾದ ಚಕ್ರವರ್ತಿ ಪರೀಕ್ಷಿತ ರಾಜ ಯಾರೋ ಒಬ್ಬ, ಅವ್ರನ್ನೆಲ್ಲ ಹೋಲಿಸಿಕೊಂಡ್ರೆ ರುಜುದೇವತೆಗಳು ಹೋಲಿಸಿಕೊಂಡ್ರೆ ಒಬ್ಬ ಚಕ್ರವರ್ತಿ, ಅವನ ಬಳಿಯಲ್ಲಿ ಕಲಿ ಯಾಕೆ ಶರಣಾದ? ಮೊದಲನೇ ಪ್ರಶ್ನೆ. ಎರಡನೇದು, ಕಲಿಯ ನಿಗ್ರಹ ಮಾಡಬೇಕು ಅಂತ ಬಾಣ ಎತ್ತಿದ್ದ, ಕಲಿಯನ್ನು ಕೊಂದು ಬಿಟ್ಟಿದ್ದರಾಗಿತ್ತು, ನಾವೆಲ್ಲ ಸುರಕ್ಷಿತವಾಗಿ ಬದುಕಬಹುದಾಗಿತ್ತು. ಅವ ಕಲಿಯನ್ನು ಬಿಟ್ಟುಬಿಟ್ಟ. ಅವ ಕಲಿಯನ್ನು ಬಿಟ್ಟಿದ್ದರಿಂದಲೇ ಇವತ್ತು ಎಷ್ಟೆಲ್ಲ ಪರಿಸ್ಥಿತಿ ಬಂತು. ಅವನು ಯಾಕೆ ಕಲಿಯನ್ನು ಬಿಟ್ಟ ಅಂತ ಒಂದು ಮೂರನೇ ಪ್ರಶ್ನೆ. ಮೂರನೇದು, ಕಲಿಗೆ 4 ಸ್ಥಾನ ಕೊಟ್ಟಿದ್ದ, ಅದರ ಜೊತೆಗೆ ಇನ್ನೊಂದು ಸ್ಥಾನವನ್ನು ಅವನೇ ಕೊಟ್ಟದ್ದು, ಬಂಗಾರವನ್ನ. ಅವನೇ ಬಂಗಾರವನ್ನ ಕೊಟ್ಟಂಥದ್ದು, ಅವನೇ ಸ್ಥಾನ ಕೊಟ್ಟಿದ್ದು, ಮೈ ಮೇಲಿರುವಂಥ ಬಂಗಾರಗಳಿಂದ ತಾನೇ ಸ್ಮೃತಿಯನ್ನು ತಪ್ಪಿ ಶಮೀಕರ ಕೊರಳಿಗೆ ಸಪ್ತಾಹವನ್ನು ಹಾಕುವಂಥ ಸ್ಥಿತಿಯನ್ನು ತಲುಪಿಬಿಟ್ಟ. ಯಾಕೆ ಹಿಂಗೆ ಮಾಡಿಕೊಂಡ? ಪರೀಕ್ಷಿತ ರಾಜ ತಾನೇ ಕೊಟ್ಟವರ ತನಗೇ ಮುಳುವಾಗುವಂತೆ ಮಾಡಿಕೊಂಡು ಬಿಟ್ಟನಲ್ಲ. ಹಾಗಾದರೆ ಏನು ನಡೆಯಿತು ಅಲ್ಲಿ ನಿಜವಾಗಿ? ಆಮೇಲೆ ಯಾರು ಶೃಂಗಿ, ಯಾರು ಅವನೊಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಈಗ ತಾನೇ ಉಪನಯನವಾದಂತಹ ಒಬ್ಬ ವಟು ಅವನಿಗೆ ಆಗ ಉತ್ಸರ್ಜನ ಉಪಕ್ರಮನಾಗಿತ್ತಂತೆ, ಭಾಗವತ ಹೇಳ್ತದೆ. ಅಂದರೆ ಉಪನಯನ ಆಗಿ 1 ವರ್ಷ ಆಗಿತ್ತಷ್ಟೇ. ಅವನು ಪರೀಕ್ಷಿತ ರಾಜನಿಗೆ ಶಾಪ ಕೊಡುವಷ್ಟು ಅವನಿಗೆ ತಪಶಕ್ತಿ ಎಲ್ಲಿಂದ ಬಂತು? ಇನ್ನು 7 ದಿನಕ್ಕೆ ತಕ್ಷಕ ಸತ್ತು ಸಾಯಿ ಅಂತ ಶಾಪ ಹಾಕಿದ್ನಲ್ಲ, ಒಬ್ಬ ಉಪನೀತನಾದಂತಹ ಒಬ್ಬ ವಟು 1 ವರ್ಷದೊಳಗೆ ಅವನಷ್ಟು ಸಾಧನೆ ಮಾಡಿಕೊಂಡ. ಅಂದ್ರೆ ಅವನೇನು ಸಾಧನೆ ಮಾಡಿಕೊಂಡಿದ್ದ? ಅವನು ಯಾಕೆ ಶಾಪ ಕೊಟ್ಟ? ಅವನ ಶಾಪವನ್ನು ಯಾಕೆ ಯಾರೂ ತೆಗಿಲಿಲ್ಲ? ಬೇರೆಯವರು ಯಾರು ತೆಗೆದು ಬಿಡ್ಬೋದಾಗಿತ್ತು, ಯಾಕೆ ಅವರ ತಂದೆಯೇ ತೆಗಿಬೋದಾಗಿತ್ತು, ತೆಗಿಲಿಲ್ಲ. ಯಾಕೆ ಹಿಂಗಾಗಿತ್ತು ಅನ್ನೋ 100 ಪ್ರಶ್ನೆಗಳು. ಆ 100 ಪ್ರಶ್ನೆಗಳಿಗೆ ಉತ್ತರವನ್ನ ಆಚಾರ್ಯರು, ವಿಜಯಧ್ವಜ ತೀರ್ಥರು, ವಾದಿರಾಜರು ಸಾರ್ವಭೌಮರು, ಆಮೇಲೆ ನಮ್ಮ ಸತ್ಯಧರ್ಮ ತೀರ್ಥರು ಏನು ಕೊಡ್ತಾರೆ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೆ ನಾನು ಪ್ರಾಣಪತಿ ನೇರಿತಃ ಯದವೋಚ ಪ್ರಣತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣ.